ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕಥಾವಾಚನ ಎಸ್.ಎಲ್. ಭೈರಪ್ಪ ಅವರ ಜಲಪಾತ ಕಾದಂಬರಿ. ಶ್ರೀಪತಿ ಮತ್ತು ವಸುಂಧರ ಮುಂಬಯಿಯ ಜೀವನ ಮತ್ತು ಅಲ್ಲಿಯ ಬದುಕು, ಅವರ ಕೊಲೀಗ್ ಮ್ಯಾನೇಜರ್ ಮದುವೆಗೆ ಬಂದಿರೋದು, ಆ ಮದುವೆಯ ಕ್ರಮಗಳು, ಆಮೇಲೆ ಊಟಕ್ಕಾಗಿ ಹೋಟೆಲ್ಗೆ ಹೋಗಿದ್ದು, ಆ ಖರ್ಚು ವೆಚ್ಚಗಳು, ಅವುಗಳ ಬಗ್ಗೆ ನೋಡಿದ್ವಿ. ಅದಾದ ಬಳಿಕ ಮುಂದಿನ ಭಾಗ. ವಿಶ್ವ ಸ್ಕೂಲಿನಲ್ಲಿ ಚೆನ್ನಾಗಿ ಓದುತ್ತಾನೆ. ಈ ಸ್ಕೂಲಿನಲ್ಲಿ ಚಿತ್ರ ಬರೆಯುವುದನ್ನೂ ಹೇಳಿಕೊಡುತ್ತಾರೆ. ಸಮವಸ್ತ್ರ, ಶಿಸ್ತು ಎಲ್ಲವೂ ಸರಿ. ಆದರೆ ತುಂಟಾಟ ಮೊದಲಾದ ಸ್ವಾಭಾವಿಕ ಪ್ರವೃತ್ತಿಗಳನ್ನು ಬೆಳೆಯುವುದಕ್ಕೆ ಅವಕಾಶವೇ ಇಲ್ಲ. ಮರಕೋತಿ ಆಟ, ರಾಮಚೆಂಡುಗಳ ಅವೂ ಇಲ್ಲ. ಏನೋ ಗಂಭೀರಸ್ಥನ ಹಾಗೆ ಈಗಲೇ ಅವನ ವೇಷಭೂಷಣಗಳು. ಅವನ ವಯಸ್ಸಿಗೆ ಮೊದಲು ತಿಳುವಳಿಕೆ ಬರುವುದು ಹೇಗೆ? ಮೊನ್ನೆಯ ದಿನ ಅಮ್ಮ ನನ್ನ ಸ್ನೇಹಿತ ದೇಸಾಯಿ ಮನೆಯಲ್ಲಿ ಇರೋ ಹಾಗೆ ನಮ್ಮನೆಯಲ್ಲಿ ಯಾಕೆ ಪುಟ್ಟ ಬೇಬಿ ಇಲ್ಲ ಎಂದು ಕೇಳಿದ. ಅವನಿಗೇನು ಗೊತ್ತು ತನ್ನ ಮಾತಿನ ಅರ್ಥ. ಅದನ್ನು ಕೇಳಿದ ಇವರು ನನ್ನ ಮುಖ ನೋಡಿ ನಕ್ಕರು. ವಿಶ್ವನಿಗೂ ಮನೆಯಲ್ಲಿ ಬೇಸರ. ತನ್ನ ವಯಸ್ಸಿನವರಿಲ್ಲ, ಹೊರಗೆ ಆಡಿಕೊಂಡಿರಲಿ ಎಂದು ನಿರಾತಂಕವಾಗಿ ಈ ಊರಿನಲ್ಲಿ ಮಕ್ಕಳನ್ನು ಹೊರಗೆ ಕಳಿಸುವಂತಿಲ್ಲ. ಸುಮ್ಮನೆ ಹಠ ಮಾಡುತ್ತಾನೆ, 10 ಚಂಡಿ ಹಿಡಿಯುತ್ತಾನೆ. 2 ಏಟು ಕೊಟ್ಟರೆ ಸುಮ್ಮನಾಗುತ್ತಾನೆ. ಹೊಡೆದ ಮೇಲೆ ತಪ್ಪು ಅವನದಲ್ಲವೆಂಬ ಅರಿವಾಗಿ ನನಗೆ ಕರುಳು ಚೂರು ಎನ್ನುತ್ತದೆ. ನಾನು ಮುಂಬೈಗೆ ಬಂದು 2 ವರ್ಷವಾಯಿತು. ಮಧ್ಯೆ ಊರಿಗೆ ಹೋಗಿಯೇ ಇಲ್ಲ. ಸುಬ್ಬುವಂತೂ ತಂಗಿಯನ್ನು ಕರೆದು ಕಳಿಸಿ ಮಾಡುವುದಿಲ್ಲ. ಆದರೆ ನಾವಾದರೂ ಹೋಗಿ ಅಮ್ಮನನ್ನು ನೋಡಬೇಡವೆ? ವಿಶ್ವ ಅಜ್ಜಿಯನ್ನು ಜ್ಞಾಪಿಸಿಕೊಳ್ಳುತ್ತಾನೆ. ಜಾನಕಿ ಬೆಂಗಳೂರಿನಿಂದ ಕಾಗದ ಬರೆದಿದ್ದಳು. ಶ್ರೀದೇವಿ ಭದ್ರಾವತಿಯಲ್ಲಿದ್ದಾಳೆ. ನಾವಾದರೂ ಹೋಗಿ ಎಲ್ಲರನ್ನು ನೋಡಿಕೊಂಡು ಬರಬೇಕು. ಅಮ್ಮನನ್ನು ನೋಡುವುದಕ್ಕೆ ಎಂದು ಎಡತೊರೆಗೆ ಹೋದರೂ ಅಲ್ಲಿ 2 ದಿನಕ್ಕಿಂತ ಹೆಚ್ಚು ಇರಬಾರದು. ತಾನಾಗಿಯೇ ಕರೆಯದ ಸುಬ್ಬುವಿನ ಮನೆಯಲ್ಲಿ ಹೆಚ್ಚು ದಿನ ಇರುವುದು ಹೇಗೆ? ಆ 2 ದಿನದಲ್ಲಿಯೇ 1 ದಿನದ ಮಟ್ಟಿಗೆ ಇವರು ಅಗ್ರಹಾರಕ್ಕೆ ಹೋಗಿ ಜಮೀನು ಮಾಡುವ ರೈತರಿಂದ ಹಳೆ ವಸೂಲಿ ಮಾಡಿಕೊಂಡು ಬರಬಹುದು. ಅಗ್ರಹಾರ ಇರುವುದು ಚನ್ನರಾಯಪಟ್ಟಣದ ಕಡೆಗೆ. ಎಡತೊರೆಯಿಂದ ನೇರವಾದ ಮೋಟಾರು ಇದೆಯೋ ಇಲ್ಲವೋ? ಇವರು ನಿನ್ನೆ ಹೇಳಿದರು. ಅವರಿಗೂ ಅಮ್ಮನನ್ನು ನೋಡಬೇಕು ಎನಿಸಿದೆಯಂತೆ. ಇನ್ನು 1 ತಿಂಗಳು ತಾಳು. ವಿಶ್ವನಿಗೆ ಕ್ರಿಸ್ಮಸ್ ರಜೆ ಬರಲಿ. ಅದರ ಮೇಲೆ 4-5 ದಿನ ರಜೆಗೆ ಸ್ಕೂಲ್ಗೆ ಹೇಳಿ ನೇರವಾಗಿ ಜೋಗಕ್ಕೆ ಹೋಗೋಣ. 3 ದಿನ ಜಲಪಾತ ನೋಡಿಕೊಂಡು ಭದ್ರಾವತಿಗೆ ಹೋಗಿ ಶ್ರೀದೇವಿ ಮನೆಯಲ್ಲಿ ಇದ್ದು 1 ದಿನ ಇದ್ದು ಎಡತೊರೆಗೆ ಹೋಗೋಣ. ಅಲ್ಲಿ 3 ದಿನ. ಹಾಗೆಯೇ ಅಗ್ರಹಾರಕ್ಕೆ ಹೋಗಿ 1 ದಿನ ಇರೋಣ. ಅಲ್ಲಿಂದ ಬೆಂಗಳೂರು. ಜಾನಕಿನ ನೋಡದೆ ಯಾಕೆ ಬರಬೇಕು? ಬೆಂಗಳೂರಿನಿಂದ ಬೊಂಬಾಯಿಗೆ ಲೋಕಲ್ ಟ್ರೈನೇ ಇದೆಯಲ್ಲ. ಬೆಂಗಳೂರು ಮುಂಬಾಯಿನ ಉಪನಗರವೇ ಅಲ್ಲವೇ? ಇವರ ಪ್ರಕಾರ ಎಲ್ಲಾ ರೈಲುಗಳು ಬೊಂಬಾಯಿಗೆ ಹೋಗುತ್ತವೆ ಹೊರತು ಹೊರಗಡೆ ಹೋಗುವುದಿಲ್ಲ. ಬೆಂಗಳೂರಿನಿಂದ ಜಾನಕಿ ಅಲ್ಲಿಯ ಜೀವನದ ಸ್ಥಿತಿ ಬರೆಯುವುದನ್ನು ನೋಡಿದರೆ ಅದು ನಿಜ ಎನ್ನಿಸುತ್ತದೆ. ಹೋಗುವಾಗ ಮನೆ ನೋಡಿಕೊಳ್ಳಿ ಎಂದು ಯಾರಿಗೆ ಹೇಳುವುದು? ಹೇಳುವ ಅಗತ್ಯವಿಲ್ಲವೆಂದು ಇವರೇನೋ ಹೇಳುತ್ತಾರೆ. ಆದರೂ ಕೆಳಗಿನ ಮನೆಯ ಸುಧಾಬಾಯಿಗೂ ಅವರ ಯಜಮಾನರಿಗೂ ಹೇಳಿ ಹೋಗಬೇಕು. ಆಕೆ ತುಂಬಾ ಒಳ್ಳೆಯ ಹುಡುಗಿ, ಕನ್ನಡದವರು, ಸ್ಥಳ ಹುಬ್ಬಳ್ಳಿಯಂತೆ. ಹೆಚ್ಚು ಕಡಿಮೆ ನನ್ನಷ್ಟೇ ವಯಸ್ಸು. ಅವರ ಯಜಮಾನರು ಈ ಚಿಕ್ಕ ವಯಸ್ಸಿಗೆ ಈ ಊರಿನ ವೆಟರ್ನರಿ ಕಾಲೇಜಿನಲ್ಲಿ ಗ್ಯಾನಕಾಲಜಿ ಪ್ರೊಫೆಸರ್ ಅಂತೆ. ಅವರಿಗೂ ನಮ್ಮ ಮನೆಯವರಿಗೂ ಪರಿಚಯವೇ ಇಲ್ಲ. ಆತ ಸದಾ ಅದೇನೋ ಹೊಸ ಸಂಶೋಧನೆಗೆಂದು ಕಾಲೇಜಿನಲ್ಲಿಯೇ ಇರುತ್ತಾರಂತೆ. ಅರೆ ಮಿಲ್ಕ್ ಕಾಲೋನಿಗೂ ಬಾಂದ್ರಾದ ದೊಡ್ಡ ಕಸಾಯಿಖಾನೆಗೂ ಹೋಗುತ್ತಿರುತ್ತಾರಂತೆ. ಬೇಸರ ಕಳೆಯಲು ಸುಧಾ ನಮ್ಮ ಮನೆಗೆ ಬರುತ್ತಾರೆ. ವಿಶ್ವನನ್ನು ಸ್ಕೂಲ್ ಬಸ್ಸಿಗೆ ಕೂರಿಸಲು ಕೆಳಗೆ ಇಳಿದಾಗ ನಾನು 1 ನಿಮಿಷ ಅವರ ಬಾಗಿಲಲ್ಲಿ ನಿಂತು ಮಾತನಾಡುತ್ತೇನೆ. ಅವರ ಯಜಮಾನರು ವಿಜಾಪುರದವರಂತೆ. ಹೆಸರು ನಾಡಗೌಡ ಅಂತ. ಹುಬ್ಬಳ್ಳಿ ಧಾರವಾಡಗಳನ್ನು ನಾನು ನೋಡಿಲ್ಲ. ರೈಲಿನಲ್ಲಿ ಬರುವಾಗ ಕಿಟಕಿಯಿಂದ ಹೊರಗೆ ನೋಡಿದ್ದೇನೆ. ನಾನು ಬಂದಾಗ ಆ ಕಡೆ ಎಲ್ಲ ಜೋಳದ ಬೆಳೆ ಬೆಳೆದಿತ್ತು. ಕರಿಯ ಮಣ್ಣಿನ ಮಟ್ಟವಾದ ಹೊಲಗಳು. ಒಂದೊಂದು ಜೋಳವು ಅದೆಷ್ಟು ಎತ್ತರಕ್ಕೆ ಬೆಳೆದಿರುತ್ತದೆ. ಅಗಲವಾದ ಎಲೆಗಳು, ರಸ ತುಂಬಿ ಜೀವದಿಂದ ಮಿಡಿಯುವ ಕಾಂಡ, ಗಾಳಿಗೆ ತೂಗುವ ತುಂಬು ತೆನೆಯ ಕಾಳು. ಆಗ ತಾನೇ ರಸ ಹೊಡೆಯುತ್ತಿದ್ದವು. ಒಳ್ಳೆ ಚೈತನ್ಯಪೂರ್ಣ ನೆಲ. ಸುಧಾಬಾಯಿಯನ್ನು ನೋಡಿದರೆ ತುಂಬಿ ಬೆಳೆದ ಜೋಳದ ಗಿಡದ ನೆನಪು ಬರುತ್ತದೆ. ಮೈಕಟ್ಟು, ಬೀಗು, ಶರೀರದ ಶಕ್ತಿಗಳು ರಸ ತುಂಬಿ ಜೋಳದ ಅಲ್ಲ, ರಸ ತಾಳೆ ಕಬ್ಬಿನ ಕಾಂಡದಂತೆ ಇವೆ. ಆದರೂ ಇನ್ನು ಮಕ್ಕಳಿಲ್ಲ. ನಿಧಾನವಾಗಿ ಆಗುತ್ತದೆ. ಗಂಡ ಗ್ಯಾನಕಾಲಜಿ ಪ್ರೊಫೆಸರ್. ಮಕ್ಕಳೆಂದರೆ ಆಕೆ ತುಂಬಾ ಆಶೆ ಪಡುತ್ತಾರೆ. ಸೂಚ್ಯವಾಗಿ ಮಾತನಾಡುತ್ತಾರೆ. ನಮ್ಮ ವಿಶ್ವನನ್ನೇ ಹಿಡಿದು ಮುದ್ದಿಸುತ್ತಾರೆ. ನಾವು ಜೋಗಕ್ಕೆ ಹೋಗುವಾಗ ಹುಬ್ಬಳ್ಳಿಯಲ್ಲೇ ಇಳಿದು ಶಿರಸಿಯ ಮೂಲಕ ಮೋಟಾರ್ನಲ್ಲಿ ಹೋಗಬಹುದಂತೆ. ಹುಬ್ಬಳ್ಳಿಯಲ್ಲಿ ಖಂಡಿತ ಅವರ ಮನೆಗೆ ಹೋಗಬೇಕೆಂದು ಸುಧಾಬಾಯಿ ಹೇಳಿದ್ದಾರೆ. ರೈಲ್ವೆ ಸ್ಟೇಷನ್ಗೆ ಬಂದು ನಮ್ಮನ್ನು ಕರೆದುಕೊಂಡು ಹೋಗಬೇಕೆಂದು ಅವರ ಅಣ್ಣನಿಗೆ ಕಾಗದ ಬರೆದಿದ್ದಾರೆ. ನಾವು ಹುಬ್ಬಳ್ಳಿಯನ್ನು ಮಧ್ಯಾಹ್ನ 2 ಗಂಟೆಗೆ ಮುಟ್ಟಿದವರು ರಾತ್ರಿ ದೇಶಪಾಂಡೆ ನಗರದಲ್ಲಿರುವ ಸುಧಾಬಾಯಿ ಅಣ್ಣನ ಮನೆಯಲ್ಲಿದ್ದೆವು. ನಮ್ಮ ಅಣ್ಣನಂತೆ ಅಲ್ಲದೆ ಆತ ತಂಗಿ ಎಂದರೆ ತುಂಬಾ ಪ್ರೀತಿ ಇಟ್ಟುಕೊಂಡಿರುವಂತೆ ಕಾಣುತ್ತದೆ. ಮರುದಿನ ಬೆಳಗಿನ 6 ಗಂಟೆಯ ಮೋಟಾರಿಗೆ ಶಿರಸಿಗೆ ಹೊರಟೆವು. ಹುಬ್ಬಳ್ಳಿ ಬಿಟ್ಟ 20-30 ಮೈಲಿಗಳಲ್ಲೇ ಕಾಡು ಮೊದಲಾಗುತ್ತದೆ. ನಾನು ಈ ಹಿಂದೆ ಸರಿಯಾಗಿ ಕಾಡನ್ನು ನೋಡಿರಲಿಲ್ಲ. ತಿರುಮಕೂಡಲು ನರಸೀಪುರದಲ್ಲಿದ್ದಾಗ 1 ಸಲ ನಾವೆಲ್ಲ ತಲಕಾಡಿಗೆ ಹೋಗಿದ್ದೆವು.
ಹೊಳೆಯ ದಡದ ಮರಳಿನ ಮೇಲೆ ಬೆಳೆದಿದ್ದ ಗಿಡ ಮರಗಳನ್ನೇ ನಾನು ಕಾಡೆಂದು ತಿಳಿದಿದ್ದೆ. ಮುಂಬೈಗೆ ಬರುವಾಗ ದಾರಿಯಲ್ಲಿ ಲೋಂಡಾದ ಹತ್ತಿರ ಅಷ್ಟಿಷ್ಟು ಗಿಡ ಮರಗಳು. ಮತ್ತೆ ರೈಲಿನ ಕಿಟಕಿಯಲ್ಲಿ ಕಾಣುವ ಲೋಣಾವಲದ ಹತ್ತಿರದ ಹಸಿರು ಕಾಡಿನ ನನ್ನ ಕಲ್ಪನೆಯಾಗಿತ್ತು. ಹಸಿರು ಕಾಡಿನ ನನ್ನ ಕಲ್ಪನೆಯಾಗಿತ್ತು. ಶಿರಸಿ ಹತ್ತಿರ ಬಂದಂತೆ ಅದೇನು ದೈತ್ಯ ಮರಗಳು. ಶಿರಸಿಯಲ್ಲಿ ಮೋಟಾರು ಬದಲಾಯಿಸಿ ಹೊರಟ ಮೇಲೆ ಸಿದ್ದಾಪುರದ ಸುತ್ತ ಇನ್ನೂ ದೊಡ್ಡ ಕಾಡುಗಳು. ಸಾಗರದಿಂದ ಜೋಗಿಗೆ ಬರುವಾಗಲಂತೂ ಹೆದರಿಕೆಯಾಗುವ ಅರಣ್ಯ. ಕೊಪ್ಪ ಆಗುಂಬೆಗಳ ಸುತ್ತ ಇನ್ನು ಭಯಂಕರವಾದ ಭವ್ಯವಾದ ವನವಿದೆ ಎಂದು ಇವರು ಹೇಳುತ್ತಿದ್ದರು. ಇವರು ಹಿಂದೆ ಕಾಲ್ನಡಿಗೆಯಲ್ಲಿ ಆ ಪ್ರದೇಶವನ್ನೆಲ್ಲ ಸಂಚರಿಸಿ ಅದೆಷ್ಟೋ ಜಲವರ್ಣ ಚಿತ್ರಗಳನ್ನು ಬರೆದಿದ್ದರು. ವಿಶ್ವ ತಲ್ಲೀನನಾಗಿ ಹಸಿವನ್ನು ಮರೆತು ಮೋಟಾರಿನಿಂದ ಹೊರಗೆ ನೋಡುತ್ತಾ ಕೂತು ಬಿಟ್ಟಿತು. ನಾವು ಜಲಪಾತದ ಎದುರಿನ ಮೈಸೂರಿನ ಬಂಗಲೆಯನ್ನು ತಲುಪಿದಾಗ ಸಂಜೆ 5 ಗಂಟೆ. ಮೊದಲೇ ಮನಿ ಆರ್ಡರ್ ಕಳಿಸಿದ್ದರಿಂದ ನಮಗೊಂದು ಬಂಗಲೆಯಲ್ಲಿ ಕೋಣೆಯನ್ನು ಕಾಯ್ದಿರಿಸಿದ್ದರು. ಪಕ್ಕದಲ್ಲಿಯೇ ಉಡುಪಿಯವರು ನಡೆಸುವ ಹೋಟೆಲಿಗೆ ರಾತ್ರಿಯ ಊಟಕ್ಕೆ ಹೇಳಿದೆವು. ಇವರು ಸ್ನಾನ ಮಾಡಲು ಹೋದರು. ನಾನು ವಿಶ್ವ ಕೈ ಕಾಲು ಮುಖ ತೊಳೆದು ಹೊರಗಡೆಯ ಬೆಂಚಿನ ಕಲ್ಲಿನ ಮೇಲೆ ಕುಳಿತು ನೀರಿನ ಶ್ವೇತ ವೈಭವದಲ್ಲಿ ನಮ್ಮನ್ನು ನಾವು ಮರೆತು ಬಿಟ್ಟೆವು. ಅಷ್ಟರಲ್ಲಿ ಹಗಲು ಕಳೆದಿದ್ದರೂ ರಾತ್ರಿ ಬೆಳದಿಂಗಳು ಇತ್ತು. ಸ್ನಾನ ಮುಗಿಸಿ ಇವರು ನಮ್ಮ ಬೆಂಚಿನ ಹತ್ತಿರಕ್ಕೆ ಬಂದರು. ರಾತ್ರಿ 8ಕ್ಕೆ ಊಟವಾದ ಮೇಲೆ ವಿಶ್ವನಿಗೆ ನಿದ್ರೆ ಬಂತು. ಅವನನ್ನು ಕೋಣೆಯ ಒಂದು ಮಂಚದ ಮೇಲೆ ಮಲಗಿಸಿ ಚೆನ್ನಾಗಿ ನಿದ್ರಿಸಲೆಂದು ದೀಪ ಆರಿಸಿದೆವು. ನಮ್ಮಿಬ್ಬರಿಗೂ ಬೆಳದಿಂಗಳಿನ ಜಲಪಾತವನ್ನು ನೋಡುತ್ತಾ ಕುಳಿತುಕೊಳ್ಳುವ ಆಸೆ. ಆದರೆ ಕೋಣೆಯಲ್ಲಿ ವಿಶ್ವನೊಬ್ಬನನ್ನೇ ಬಿಟ್ಟು ನಾವು ಹೊರಗೆ ಹೋಗುವುದು ಹೇಗೆ? ಅದೃಷ್ಟಕ್ಕೆ ನಮ್ಮ ಕೋಣೆಯಿಂದಲೇ ಜಲಪಾತ ಇನ್ನೂ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಇನ್ನೊಂದು ಮಂಚವನ್ನು ಕಿಟಕಿ ಹತ್ತಿರಕ್ಕೆ ಎಳೆದುಕೊಂಡು ಕಿಟಕಿಯಿಂದಲೇ ಇಬ್ಬರು ನೀರಿನ ಧಾರೆಯ ಏಕನಾದವನ್ನು ಕೇಳುತ್ತಾ ಅವುಗಳ 4 ತೋಳುಗಳು ಒಂದೊಂದಾಗಿ ಕೂಡುವ ಐಕ್ಯವನ್ನು ಕಣ್ಣುಗಳಿಂದಲೇ ಅರಸುತ್ತಾ ಕುಳಿತೆವು. ಜೋಗವನ್ನು ಅನೇಕ ಕವಿಗಳು ವರ್ಣಿಸಿದ್ದಾರೆ, ಕಾವ್ಯ ಬರೆದಿದ್ದಾರೆ. ಎಲ್ಲರ ಮನಸ್ಸನ್ನು ಸೂರೆಗೊಳ್ಳುವ ಅದರ ಒಳಮರ್ಮ ಯಾವುದು? ಹೊರಗೆಲ್ಲವೂ ಬೆಳದಿಂಗಳು, ಹದವಾದ ಬೆಳುಪು, ಮಾದಕರಸದಂತೆ ಸುರಿದಿತ್ತು. ಅದರಲ್ಲಿ ಜಲಪಾತದ ಬಿಳಿಯ ಧಾರೆಗಳು, ಸಂತತವಾಗಿ ಅದು ಸೃಷ್ಟಿಸುತ್ತಿದ್ದ ಧ್ವನಿಯು ನನಗೆ ತಂಬೂರಿಯ ಶ್ರುತಿಯಂತೆ ಕೇಳುತ್ತಿತ್ತು. ಷಡ್ಜ ಪಂಚಮಗಳು ಒಂದರ ತೆಕ್ಕೆಯಲ್ಲಿ ಒಂದು ಲೀನವಾಗಿ ಶ್ರುತಿಯೋ ಏಕತೆಯನ್ನು ಅಖಂಡವಾಗಿ ಸೃಷ್ಟಿಸುತ್ತಿದ್ದವು. ಗಾಯಕಿಯು ತನ್ನ ಗಂಟಲನ್ನು ಶ್ರುತಿಯ ನೈರಂತರ್ಯದಲ್ಲಿ ಏಕಗೊಳಿಸಬೇಕು. ಶ್ರುತಿಗೂ ಗಂಟಲಿನ ಶ್ರುತಿಗೂ ಹೊಂದಿದ್ದರಲ್ಲವೇ ಹಾಗೆ ಮಾಡಬಹುದು. ಮನಸ್ಸಲ್ಲಿಯೇ ನಾನು ಸಕಾರವನ್ನು ಗುನುಗಿಕೊಂಡೆ. ಶ್ರುತಿ ಬೇರೆ ಏನೂ ಇಲ್ಲ, ನನ್ನ ಗಂಟಲು ಬೇರೆಯಲ್ಲ ಎಂಬಂತೆ ಅದು ಹೊಂದಿಕೊಂಡಿತು. ಪ್ರಜ್ಞೆಯ ಮಟ್ಟದಲ್ಲಿ ನಾನು ಎಂದಿಗೂ ಅಂತಹ ಏಕತೆಯನ್ನು ಕಂಡಿರಲಿಲ್ಲ. ನನ್ನ ಇಡೀ ಶರೀರವು ರೋಮಾಂಚಿತವಾಯಿತು. ಶ್ರುತಿಯು ನಿರಂತರವಾಗಿ ಮೊಳಗುವ ಓಂಕಾರದಂತೆ. ನಿರ್ಗುಣದಿಂದ ಸಗುಣವೂ ಸಗುಣದಿಂದ ಜಗತ್ತೂ ವಿಕಸಿಸುವಂತೆ ಶ್ರುತಿಯ ಓಂಕಾರದಿಂದಲೇ ನಿಧಾನವಾಗಿ ರಾಗವು ಹೊರಹೊರಟು ಬೆಳೆಯಬೇಕಂತೆ. ಪಂಚಮದಿಂದ ಕೂಡಿದ ಆ ಸ್ಥಿರ ಗಂಭೀರ ಶ್ರುತಿಯು ಗಂಭೀರ ಮನೋಧರ್ಮವನ್ನೇ ಸೃಷ್ಟಿಸಿತು. ನನಗೆ ತಿಳಿಯದಂತೆ ನಾನು ನಿಷಾದಕ್ಕೆ ಇಳಿದೆ. ಅನುಭವವು ಅಲ್ಲಿಂದ ದೈವತಕ್ಕೆ ಪಂಚಮಕ್ಕೆ ಇಳಿಯಿತು. ಮಂದ್ರದ ಆಳವನ್ನು ಮುಟ್ಟುವಾಗ ಅದೆಷ್ಟು ಆಯಾಸ, ಅದೆಂತಹ ನೋವು. ಉಸಿರು ಮಂದ್ರದ ಆಳದಲ್ಲಿ ನಾಭಿಯನ್ನು ಹಿಡಿದು ಹೊರಡಬೇಕು. ಜೀವದ ಮೂಲ ಬಿಂದುವನ್ನು ಮುಟ್ಟಬೇಕು. ಕೆಳಗಿನ ಆಳದ ಷಡ್ಜವನ್ನು ಮುಟ್ಟುವಾಗ ಆದ ನೋವು, ಆನಂದದ ಚಿಲುಮೆಯನ್ನು ಉಕ್ಕಿಸುವ ನೋವು. ನಾದವು ಮೌನದ ನಿಗೂಢತೆಯನ್ನು ಭೇದಿಸುವ ಸ್ಥಳ ಅದು. ಧ್ವನಿಯು ಮಂದ್ರದಲ್ಲಿ ಸರಿಯಾಗಿ ಕೂತರೆ ಸ್ವರವು ತನಗೆ ತಾನಾಗಿ ಹೊಂದಿ ಏರುತ್ತದೆ. ಆಳದ ಷಡ್ಜದಲ್ಲಿ ತನ್ನ ಸ್ಥಾನವನ್ನು ಗುರುತಿಸಿಕೊಂಡ ಸ್ವರವು ಆತ್ಮವಿಶ್ವಾಸದಿಂದ ನಿಧಾನವಾಗಿ ಮೇಲೆ ಏರತೊಡಗಿತು. ಮೂಲದ ಆಸರೆಯಿಂದ ಮೇಲೆ ಹೊರಟಾಗ ಆದ ಅಸಹಾಯಕ ಭಾವಕ್ಕಿರಬಹುದು. ಋಷಭದಲ್ಲಿ ಕ್ಷಣಕಾಲ ನಿಂತಿತ್ತು. ಆದರೆ ಅದು ಸಂಕಲ್ಪದಿಂದ ಆತ್ಮವಿಶ್ವಾಸದಿಂದ ಕೂಡಿದ ಋಷಭ, ತೀವ್ರ ಋಷಭ. ಗಾಂಧಾರದ ಗಾಂಭೀರ್ಯದಿಂದ ಮಧ್ಯಮವನ್ನು ಮುಟ್ಟಿದ ಮೇಲೆ ಪಂಚಮವನ್ನು ತಿರಸ್ಕರಿಸಿ ನೇರವಾಗಿ ದೈವತಕ್ಕೆ ಹಾರಿ ಅಲ್ಲಿಂದ ನಿಷಾದವನ್ನು ತಲುಪಿತು. ಸಮ ಷಡ್ಜವನ್ನು ಮುಟ್ಟದ ನಿಷಾದದಿಂದ ನೇರವಾಗಿ ಮಧ್ಯಮ ಸಪ್ತಕದ ಋಷಭಕ್ಕೆ ಏರಿತು. ಈ ಆತ್ಮವಿಶ್ವಾಸ, ಈ ಗಾಂಭೀರ್ಯ, ಎಲ್ಲ ಮೆಟ್ಟಿಲಿನಲ್ಲಿಯೂ ಸ್ಥೈರ್ಯವನ್ನು ತೋರಿಸುವ ತೀವ್ರತೆ, ತನ್ನ ನೆಲೆಯನ್ನು ವಶಪಡಿಸಿಕೊಂಡ ಸ್ವಶಕ್ತಿಯ ಈ ಭಾವ ಮತ್ತೆ ಯಾವ ದಾಟಿಗಿದೆ? ಮನಸ್ಸು ಆ ಕ್ಷಣಕಾಲ ಪ್ರಜ್ಞಾವಸ್ಥೆಯನ್ನು ಮುಟ್ಟಿ ಕಲ್ಯಾಣವೆಂಬ ನೆನಪಾಗಿ ತಂದುಕೊಂಡು ನಂತರ ಸ್ವರದ ಶಕ್ತಿಯಲ್ಲಿ ಕರಗಿ ಹೋಯಿತು. ಸ್ವರ ವಿಕಾಸದ ಗತಿಯು ತನ್ನ ಮೆಟ್ಟಿಲುಗಳನ್ನು ತಾನೇ ಗುರುತಿಸಿಕೊಂಡು ಸಾಗುವ ಮಜಲುಗಳೇ ತಾಲದ ಯಾತ್ರೆ. ಪ್ರಥಮ ಘಟ್ಟದ ನಿಧಾನದಲ್ಲಿ ಮಿಲನ ಎಂದಾಗ ಕೊನೆಯ ನಾದ ಮೇಲೆ ಏಕತಾಲದ ಧೀಯ ಸಮಪೆಟ್ಟು ಬಿದ್ದಾಗ ಅದೇನು ಆನಂದ! ಇಡೀ ಶರೀರವನ್ನು ಬಾಗಿಸಿ ಗಾನದ ಗಂಭೀರ ಗತಿಗೆ ಸಮರ್ಪಿಸಿಕೊಳ್ಳುವ ಸಂಭ್ರಮ. ರಾಗಲೀಲೆಯು ಆತುರದ ಉದ್ಯಮವಲ್ಲ, ಪ್ರಜ್ಞೆಯ ಹಿಡಿತಕ್ಕೆ ಸಿಕ್ಕಿ ಮುಗಿಸುವ ಗಡಿಬಿಡಿಯಲ್ಲ. ಕಣ್ಣುಗಳು ತೆರೆದಿದ್ದರೂ ದೃಷ್ಟಿಯು ಕಾಣದೆ, ದೃಷ್ಟಿ ಎದುರಿಗೆ ಇರುವ ಪ್ರಿಯನನ್ನು ಕಣ್ಣಿನಲ್ಲಿ ಮರೆತು ಅನುಭವದಲ್ಲಿ ಸಾಧಿಸುವ ದೃಷ್ಟಿ. ಧೀ ನಾ ಧಾಗಿ ತಿಟಿ ಕತ ತೋ ನಾ ಕತ್
ತಾ ಧಾಗಿ ತಿಟಿ ಕತ ಧೀ ನಾ ನಾ ಸುತ್ತುವರಿದು ತಾಲವು ಗತಿಯನ್ನು ಪಡೆಯುವ ವೇಳೆಗೆ ವಿಕಾಸವು ಸಾಧನೆಯ ಪ್ರಥಮ ದಿಶೆಯನ್ನು ಕಳೆದು ಸಂಘಟನೆಯ ದ್ವಿತೀಯ ಹಂತವನ್ನು ತಟ್ಟಿತ್ತು. ಈ ಹಂತದಲ್ಲಿ ಲಯಗಾರಿಕೆಯ ಮೋಡಿ ಏನು? ಸಪ್ತಕಗಳು ಸಂಕುಚಿಸಿ ಭೂಮ್ಯಾಕಾಶಗಳು ಒಂದಾಗುವ ವಿನ್ಯಾಸವೇನು? ಒಮ್ಮೆ ಹುಟ್ಟಿದ ತಾನವು ಭೂಮ್ಯಂತರಿಕ್ಷದಲ್ಲಿ ಹಾರಿ ಬಾಹ್ಯಂತರಿಕ್ಷದ ಸ್ವರಗಳನ್ನು ಮುಟ್ಟಿ ಅದೇ ದೃಢಗತಿಯಿಂದ ಮರಳಿ ಮಂದ್ರದ ಪಾತಾಳಕ್ಕೆ ಇಳಿದು ಮತ್ತೆ ಭೂಮಿಯನ್ನು ಮುಟ್ಟುವ ಪರಿ ಏನು? ತಾಳವೆನ್ನುವುದು ರಾಗಕ್ಕಿಂತ ಭಿನ್ನವಾದುದಲ್ಲ. ತಬಲವು ತಂಬೂರಿಗಿಂತ ಬೇರೆಯಾದ ವಾದ್ಯವಲ್ಲ. ತಂಬೂರಿಯೊಂದೇ ಸತ್ಯ. ಜಗತ್ತಿನಲ್ಲಿ ಗಂಡು ಹೆಣ್ಣುಗಳೆಂಬ ಭೇದವು ಕೇವಲ ವ್ಯಾವಹಾರಿಕ, ಮಿಥ್ಯ. ಅವರೆಡರ ಏಕತೆಯು ಸಾಧಿತವಾಗಿರುವ ಅನಂತ ಕ್ಷಣದಲ್ಲಿ ಆ ಭೇದವೇ ಇರುವುದಿಲ್ಲ. ಹೆಣ್ಣು ಗಂಡಾಗಿ ಗಂಡು ಹೆಣ್ಣಾಗಿ ಅಲ್ಲ, ಅವೆರಡು ಇಲ್ಲವಾಗಿ ಇಬ್ಬರೂ ಸತ್ತು ಏಕತೆಯು ಸಾಧಿಸಿರುವ ಕ್ಷಣದ ಮಾನದಿಂದ ನೋಡಿದರೆ ಭಿನ್ನತೆಯ ಮಿಥ್ಯತ್ವವು ತಿಳಿಯುತ್ತದೆ. ಅನುಭವವು ಅಂತಹ ಅನಂತತೆಯನ್ನು ಸಾಕ್ಷಾತ್ಕರಿಸುವ ಕ್ಷಣದಲ್ಲಿ ಪ್ರವಹಿಸುವಾಗ ಇವರು ಪೂರ್ತಿಯಾಗಿ ಕಣ್ಣುಗಳನ್ನು ಮುಚ್ಚಿ, ವಸು, ನಾವಿಬ್ಬರು ಹೀಗೆಯೇ ಸತ್ತು ಬಿಡೋಣ ಎನ್ನುತ್ತಾರೆ. ನಾನು ಆಗ ಮನಪೂರ್ವಕವಾಗಿ ನನ್ನ ಮೃತ್ಯುವಿಗಾಗಿ ಹಲುಬುತ್ತಿರುತ್ತೇನೆ. ನನ್ನ ತನವನ್ನು ಅಳಿಸಿ ಅವರಾಗುವುದೇ ನನ್ನ ಮೃತ್ಯು. ಅಹಂಕಾರವನ್ನು ತೊಡೆದು ಹಾಕಿ ಪೂರ್ಣವಾಗಿ ಉದ್ಗಮಿಸುವ ಈ ಮೃತ್ಯುವಿನಲ್ಲದೆ ಜೀವನದ ರಹಸ್ಯಮಯ ಆಳವು ಮತ್ತೆ ಯಾವುದರಲ್ಲಿ ದೊರಕಿತು? ಸಂಗೀತದಲ್ಲಿಯೂ ಅಷ್ಟೇ. ಸರಿಯಾದ ಶ್ರುತಿಯನ್ನು ಮುಟ್ಟಿದ ಕಂಠವು ಯಾವ ಷಡ್ಜವನ್ನು ನುಡಿಯುತ್ತಿದ್ದರೂ ಎಲ್ಲ ಷಡ್ಜಗಳು ನುಡಿಯುತ್ತಿರುತ್ತವೆ. ಅಲ್ಲಿಯೂ ಕೆಳಗಿನ ಮತ್ತು ಮೇಲಿನ ಷಡ್ಜಗಳಿಗೆ ಮೂಲಭೂತ ಭೇದವಿಲ್ಲ. ಹಾಗೆಯೇ ತಾಳ ರಾಗಗಳು ಭಿನ್ನವಾದವುಗಳಲ್ಲ. ಉಕ್ಕುವ ಸಮುದ್ರದ ನೀರು ತನ್ನ ಗತಿಯನ್ನು ತಾನೇ ಗುರುತಿಸಿಕೊಳ್ಳುವ ಲೀಲೆಯನ್ನು ಹೇಗೆ ಅಲೆಯೆಂದು ಕರೆಯುತ್ತೇವೆಯೋ ಹಾಗೆಯೇ ಪ್ರವಹಿಸಿ ವಿಕಾಸವಾಗುವ ಸ್ವರವು ತನ್ನ ಗತಿಯಲ್ಲಿ ಪ್ರಕಟಿಸುವ ರೇಖೆಗಳೇ ಕಾಲದ ಪೆಟ್ಟುಗಳು. ಆ ಗತಿಯ ಲಯದಲ್ಲಿ ಜೀವಂತ ಆನಂದವಿರುವುದರಿಂದಲೇ ಕಾಲದ ಪೆಟ್ಟಿನಲ್ಲಿ ಮರ್ಮವನ್ನು ಮುಟ್ಟುವ ಉದ್ದೀಪನೆಯ ನೋವಿನಲ್ಲಿ ಸಹ ಹುಚ್ಚು ಹಿಡಿಸುವ ಆನಂದವು ಪ್ರಕಟವಾಗುವುದು. ಆಲಾಪದ ಏಕತಾಲವು ಮುಗಿದು ಧೃತದ ತ್ರಿಕಾಲದಲ್ಲಿ ಸೇರಿ ತಂಗತೋ ಹಾಡು ಪುಟಿ ಪುಟಿಯುತ್ತಾ ಪ್ರಕಟವಾಗುತ್ತಿತ್ತು. ಗಾಯನದ ಒಳಗಿನಿಂದ ಒತ್ತಿ ಬರುತ್ತಿದ್ದ ಶೀಘ್ರ ಗತಿಯಲ್ಲಿ ತ್ರಿತಾಳವೂ ಬೇಗ ಮೂರನೆಯ ಕಾಲವನ್ನು ಮುಟ್ಟಿ ಅದನ್ನು ಎಣಿಸುವುದೇ ಕಷ್ಟವಾಗುತ್ತಿತ್ತು. ಕಾಲಪ್ರಜ್ಞೆಯು ಮಾತ್ರ ಸ್ವಪ್ರಜ್ಞೆ ಇಲ್ಲದೆ ನಾದಿಧಿನಾ ನಾದಿಧಿನಾ ನಾತಿಥಿನಾ ನಾಕದಿಧಿನಾ ಎಂಬ ಚೌಕಟ್ಟಿನಲ್ಲಿ ಸಾಗುತ್ತಿತ್ತು. ಕೊನೆಗೆ ಏರಿದ ಪ್ರಚಂಡ ಭರದಲ್ಲಿ ಎಣಿಕೆ ಶಾಸ್ತ್ರದ ನಿಯಮಗಳು ಹಿಡಿತಕ್ಕೆ ಹೇಗೆ ಸಿಕ್ಕಬೇಕು? ಅವು ಯಾಕೆ ಸಿಕ್ಕಬೇಕು? ಇದು ಮೂರನೆಯ ಕಾಲವಲ್ಲ, ಆರನೆಯ ಕಾಲವಲ್ಲ. ಕಾಲದ ಮಿತಿಯನ್ನು ಮೀರಿದ ಕಾಲ. ಅಕ್ಷರಗಳು ಒಂದಕ್ಕೆ ಎರಡಾಗಿ ಧಾ ಧಾ ಕಿಟಿ ಧಾ ಧಾ ಧಾಗಿ ಕಿಟಿ ಧಾ ತಾ ತಾಗಿ ಕಿಟ ಧಾ ಧಾ ಧಾಗಿ ಕಿಟ ಧಾ ಎಂದು ನುಡಿಯುತ್ತಾ ವೇಗವು ಮೂರಾಗಿ ಧಾಕಿಟ ದಿನ ಧಾಕಿಟ ದಿನ ತಾಕಿಟ ತಾಕಿಟ ತಿನ ಧಾಕಿಟ ದಿನ ಎನ್ನುತ್ತಾ ತನ್ನ ಅಕ್ಷರ ವಿನ್ಯಾಸವನ್ನ ಬದಲಿಸಿ ಧಾಗಿನ ತಾಕಿನ ದಿನ ಧಾಗಿನ ತಕ ತಕ ದಿನ ದಾತ್ರಕ ಧಾಗಿನ ತಕ ದಿನ ಎಂದು ಅನಂತ ಗತಿಯನ್ನು ಮುಟ್ಟಿದಾಗ ಅದಕ್ಕೆ ಯಾವ ಬಂಧನವೂ ಇಲ್ಲದೆ ಧೀಂಕಿಟ ಧಾಕಿಟ ಧಿಂಕಿಟ ಧೀಮ್ 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 ಕಿಟ 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 ಧೀಮಿ 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 ಕಿಟ ಧಿಮಿ ಧಿಮಿ ಧಿಮಿ. ಓ, ಈ ಲಯದಲ್ಲಿ ಯಾವುದು ಉಳಿದಿತ್ತು? ಇದು ಪ್ರಳಯದ ಲಯವಲ್ಲ, ಸೃಷ್ಟಿಯ ಲಯ. ನೀರಿಗೆ ಅದೆಂತಹ ಅದ್ಭುತ ಚೈತನ್ಯ ಬಂದಿದೆ. ನೊರೆ ನೊರೆಯಾಗಿ ಬಿಳಿ ಜೀವಶಕ್ತಿಯಾಗಿ ಅದು ಧುಮುಕಲು ಅನುವು ಮಾಡಿಕೊಳ್ಳುವ ಲೀಲೆಯೇ ರಾಗದ ಕೊನೆಯ ಘಟ್ಟ. ಆ ಚೈತನ್ಯ ಪೂರ್ಣ ಪಾತದ ಅನಂತ ಕ್ಷಣವು ಇನ್ನು ಒಂದು ನಿಮಿಷದಲ್ಲಿಯೇ ಬರುತ್ತಿದೆ ಎಂಬುದನ್ನು ನನ್ನ ಸರ್ವಾಂಗವೂ ಅರಿತು ಉದ್ದೀಪನೆಯ ಪರಿಪಕ್ವಾವಸ್ಥೆಯಲ್ಲಿ ತನ್ನ ಅಲ್ಪ ಸ್ವಲ್ಪ ಗಡುಸುತನವನ್ನು ಕಳೆದುಕೊಂಡು ನೀರಿನಷ್ಟು ಮೃದುವಾಗಿ ತನ್ನಲ್ಲಿ ಪಾತವಾಗಲಿರುವ ಪ್ರಾಣಶಕ್ತಿಯನ್ನು ಹೀರಿಕೊಳ್ಳಲೆಂದು ತವಕಿಸುತ್ತಿದೆ. ಓ, ಮುಕ್ತಾಯ ಬರಲಿ, ಎಂದೆಂದಿಗೂ ಬರದಿರಲಿ, ಬೇಗ ಮೃತ್ಯು ಬರಲಿ. ಮೃತ್ಯುವೇ ಅಮರತೆ. ಇಲ್ಲಿ ಅವೆರಡಕ್ಕೂ ವ್ಯತ್ಯಾಸವಿಲ್ಲ. ಸ್ಥಿತಿಯ ಚೈತನ್ಯದಲ್ಲಿ ಅರ್ಥವಿಲ್ಲ. ಆನಂದವನ್ನು ಮಿಡಿಯುವ ಸ್ಪಂದನದೊಳಗೆ ನೀರು ಧುಮುಕಿತು. ರಭಸದಿಂದ ಮಂದ್ರದ ಪಾತಾಳಕ್ಕೆ ರಾಗವು ಅವರೋಹವಾಗಬೇಕು, ಅಲ್ಲ, ಪಾತಾಳವೇ ಮೇಲೆದ್ದು ಬಂದು ಈ ರಭಸವನ್ನು ಎದುರುಗೊಳ್ಳಬೇಕು. ಓ, ಮಂದ್ರವು ಕಾಣಿಸದು, ಮೂಲ ಷಡ್ಜವು ಸಿಕ್ಕಲೊಲ್ಲದು, ರಸಾಭಾಸ. ಕೆಳಗೆ ಧುಮುಕಿದ ನೀರು ಒಂದು ತೆರನಾದ ಆವಿಯ ತೆರೆಯ ಮೇಲೆ ನಿಂತಂತೆ ಕಾಣುತ್ತದೆ. ನೆಲವು ಸಿಕ್ಕದು. ರಾತ್ರಿಯ ಚಂದ್ರನ ಮಂದ ಬೆಳಕಿನಲ್ಲಿ ಭೂಮಿಯೂ ಕಾಣಿಸದು. ಅಥವಾ ವಸ್ತುಸ್ಥಿತಿಯ ವ್ಯವಸ್ಥೆಯಲ್ಲಿಯೇ ಭೂಮಿಗೆ ಪಾತವನ್ನು ಸ್ವೀಕರಿಸಲಾಗದ ಶಾಪವಿದೆಯೋ? ಪ್ರಜ್ಞೆಯಲ್ಲಿ ಜಲಪಾತದ ಶ್ರುತಿಯು ಕಡಿಮೆಯಾಗಿ ಹಾರ್ಮೋನಿಯಂನ ಶ್ರುತಿ, ಅದರ ಶಬ್ದವನ್ನು ನಿಯಂತ್ರಿಸಲು ನಾನು ಹಾಕಿದ್ದ ರಬ್ಬರಿನ ಹಾಳೆಗಳು ಅಡ್ಡಬಂದು ಜೋಗದ ಈ ಸರ್ವ ಸ್ವತಂತ್ರ ಸೃಷ್ಟಿ ಶಕ್ತಿಯ ಆವರಣದಲ್ಲಿ ಮುಂಬಯಿಯ ನಿಯಂತ್ರಿತ ಹಾರ್ಮೋನಿಯಂ ಏಕೆ ಅನುಭವವನ್ನು ಹಿಡಿಯಬೇಕು? ಜೋಗವು 3 ದಿನದ ಬಿಡಾರ. ಜೀವನದ ಸ್ವರವನ್ನು ನಿಯಂತ್ರಿಸುವುದು ಬೊಂಬಾಯಿ.
ಅದಕ್ಕೆ ಅಭ್ಯಸ್ತವಾದ ಅಂತ್ಯವೇ ಎಂತಹ ಭವ್ಯ ವಿಕಾಸಕ್ಕೂ ಗತಿ. ಸ್ವರ್ಗದಿಂದ ನರಕಕ್ಕೆ ಅಪ್ಪಳಿಸಿ ಎಸೆದಂತೆ ಆಯಿತು. ನಸುಗತ್ತಲಿನಲ್ಲಿಯೂ ನನಗೆ ಇವರ ಮುಖ ಕಾಣಿಸುತ್ತಿತ್ತು. ನಿರಾಶೆ, ಅಸಹ್ಯ, ತಿರಸ್ಕಾರ, ಕ್ರೂರ ಮತ್ತು ನೋವುಗಳ ಭಾವದಿಂದ ಇವರು ಬಾಗಿಲು ತೆರೆದು ಹೊರಗೆ ಹೋಗಿ ಕಲ್ಲು ಬೆಂಚಿನ ಮೇಲೆ ಕುಳಿತು ಬಿಟ್ಟರು. ಇಂದಿನಿಂದ ನಾನೂ ಹೋಗಿ ಯಾರ ನೋವು ನಲವುಗಳನ್ನು ಲೆಕ್ಕಿಸದೆ ಆತ್ಮ ಸಮ್ಮಾನದಿಂದ ಧುಮುಕುವ ನೀರಿನ ನಿರ್ಮಮಕಾರ ಗತಿಯನ್ನು ನೋಡುತ್ತಾ ಅವರ ಹತ್ತಿರ ಮೌನವಾಗಿ ಕುಳಿತೆ. ಒಬ್ಬರೊಡನೆ ಒಬ್ಬರು ಮಾತನಾಡಲಿಲ್ಲ. ಪಾಪಿ ಸಮುದ್ರ ಹೊಕ್ಕರು ಹೆಜ್ಜೆ ಮುಳುಗಿದಂತೆ ಆಗಿತ್ತು ನಮ್ಮ ಸ್ಥಿತಿ. ಸ್ವಲ್ಪ ಹೊತ್ತಿನಲ್ಲಿ ವಿಶ್ವನಿಗೆ ಎಚ್ಚರವಾಗಿ ಕೂಗಿಕೊಂಡ. ಅವನಿಗೆ ಸರಿಯಾಗಿ ಹೊದಿಸಿರಲಿಲ್ಲ. ಆಗಲೇ ರಾತ್ರಿ ಏರಿ ಚಳಿ ಚುಚ್ಚುತ್ತಿತ್ತು. ನಾನು ಕೋಣೆಯ ಒಳಗೆ ಹೋದೆ. ಇವರು ನೀರನ್ನು ನೋಡುತ್ತಾ ವಿಷಾದದಿಂದ ಹೊರಗೆ ಕುಳಿತಿದ್ದರು. ಆ ದಿನ ಬೆಳಿಗ್ಗೆ ಇವರು ಹೊರಗಿನ ಕಲ್ಲು ಬೆಂಚಿನಿಂದ ಕೆಳಗೆ ಕಂದಕದಲ್ಲಿ ಸ್ವಲ್ಪ ದೂರ ಇಳಿದು ಒಂದು ಪುಟ್ಟ ಬಂಡೆಯ ಮೇಲೆ ಕುಳಿತು ಜಲಪಾತದ ಚಿತ್ರ ಬರೆಯಲು ಶುರು ಮಾಡಿದರು. ನಾನು ವಿಶ್ವನ ಕೈ ಹಿಡಿದುಕೊಂಡು ಸುತ್ತಲಿನ ಮರಗಳ ಕೆಳಗೆ ಸುತ್ತಿ ಬರುತ್ತಿದ್ದೆ. ಅದು ನಿಜವಾಗಿಯೂ ಸುಂದರ ತಾಣ, ಒಂದು ತೆರನಾದ ಸ್ವರ್ಗದ ಆವರಣವೆಂದು ನನ್ನ ಅನ್ನಿಸುತ್ತಿದ್ದರೂ ಮನಸ್ಸು ಮಾತ್ರ ವಸ್ತುಸ್ಥಿತಿಯ ವಿಷಾದದಿಂದ ಮುದುಡಿ ಹೋಗಿತ್ತು. ಉಲ್ಲಾಸವೇ ಇಲ್ಲ, ಜೀವನವೇ ಒಂದು ಅಸಾರ್ಥಕತೆ ಎಂಬ ಭಾವವು ಮನಸ್ಸನ್ನು ತುಂಬಿಕೊಂಡಿತ್ತು. ವಿಶ್ವ ನನ್ನ ಕೈ ಎಳೆದು, ಅಮ್ಮ ನೀನು ಮಾತೇ ಆಡೋಲ್ಲ, ನನಗೆ ಬೇಜಾರು ಎಂದಾಗ ಅವನ ಮುಖ ನೋಡಿದರೆ ಮಾತ್ರ ಒಂದು ಆಂಶಿಕ ಸಾರ್ಥಕತೆಯ ತೃಪ್ತಿಯು ಮನಸ್ಸಿನಲ್ಲಿ ತೇಲುತ್ತಿತ್ತು. ಆದರೆ ಅದು ಒಂದು ದೊಡ್ಡ ಸರೋವರದಲ್ಲಿ ಬೆಳಗುವ ಒಂದೇ ಒಂದು ಕಮಲ ಪುಷ್ಪದಂತೆ ಕಿಂಚಿತ್ ಮಾತ್ರದ ತೃಪ್ತಿ. ಇವರು ಬರೆಯುತ್ತಿದ್ದ ಚಿತ್ರ ಸರಿಯಾಗಲಿಲ್ಲ. ಮಧ್ಯಾಹ್ನ ಊಟವಾದ ಮೇಲೆ ಎಲ್ಲರೂ ಅರ್ಧ ಗಂಟೆ ನಿದ್ದೆ ಹೋದೆವು. ಇವರು ನಮ್ಮಿಬ್ಬರನ್ನು ಜಲಪಾತವು ಧುಮುಕುವ ಪ್ರಪಾತಕ್ಕೆ ಕರೆದುಕೊಂಡು ಹೋದರು. ಮೇಲಿನಿಂದ ತುಂಬಿಸೂಸುವ ಶ್ರುತಿಯಂತೆ ಕೇಳುವ ಜಲಪಾತವು ಕೆಳಗೆ ಇಳಿಯುವಾಗ ನನಗೆ ಮಂದ್ರವನ್ನು ಮಾತ್ರ ಮೀಟಿದಂತೆ ಎನಿಸುತ್ತಿತ್ತು. ಶ್ರುತಿ ಎಂಬ ಕಲ್ಪನೆಯನ್ನು ಬಿಟ್ಟರೆ ನನಗೆ ಜಲಪಾತವು ಬೇರೆಯ ದೃಷ್ಟಿಯಿಂದ ಕಾಣುತ್ತಿರಲಿಲ್ಲ. ಆ ದಿನ ರಾತ್ರಿಯೂ ವಿಶ್ವ ಮಲಗುವ ವೇಳೆಗೆ 10 ಗಂಟೆಯಾಯಿತು. ಇಂದಿನ ದಿನದಂತೆಯೇ ನಾವು ಕೋಣೆಯ ದೀಪ ಆರಿಸಿ ಕಿಟಕಿ ಹತ್ತಿರ ಮಂಚದ ಮೇಲೆ ಕುಳಿತು ನಿನ್ನೆಗಿಂತ ಸ್ವಲ್ಪ ಮಂದವಾಗಿದ್ದ ಚಂದ್ರನ ಬೆಳಕಿನಲ್ಲಿ ಪಾತದ ಏಕತೆಯನ್ನು ಸವಿಯಲು ಮೊದಲು ಮಾಡಿದೆವು. ಎಂತಹ ನಿರುಲ್ಲಾಸದಲ್ಲಿಯೂ ಜೋಗವು ತನ್ನ ಶ್ರುತಿಯ ಗಾಂಭೀರ್ಯವನ್ನು ಕಳೆದುಕೊಳ್ಳಲಾರದು. ಸಮರ್ಪಣಾ ಭಾವ, ದೈನ್ಯ, ಭಕ್ತಿಗಳು ಗಂಭೀರವಾಗಿ ಆ ಶ್ರುತಿಯಲ್ಲಿ ಧ್ವನಿಸುತ್ತಿದ್ದವು. ನಿನ್ನೆಯಂತೆ ಇಂದೂ ಒಂದು ರಾಗ ನನ್ನಲ್ಲಿ ವಿಕಸಿತವಾಗುತ್ತಿತ್ತು. ಅದು ತನ್ನ ಪೂರ್ಣ ಸ್ವರೂಪದಲ್ಲಿ ಪ್ರಕಟವಾಗುವ ವೇಳೆಗೆ ನಡುರಾತ್ರಿ ಆಗಿತ್ತು. ಹೊಸ ದಿನವೂ ಸೃಷ್ಟಿಯಾಗಬೇಕಾದ ಅವಧಿಯದು. ಉಲ್ಲಾಸ ತಗ್ಗಿದ ಪರಿಣಾಮವು ಸ್ಥೈರ್ಯ ಕುಂದಿದ ಗುರುತು ಅಥವಾ ಜೀವನದ ಸೋಲಿನಲ್ಲಿ ಪ್ರಕಟಿಸುವ ಗಾಂಭೀರ್ಯವೆಂದು ಆ ದಿನದ ರಾಗದಲ್ಲಿ ಕೋಮಲವೇ ಪ್ರಧಾನವಾಗಿತ್ತು. ಆ ದಿನ ನುಡಿಯುತ್ತಿದ್ದ ಋಷಭವು ಮಾಪದಲ್ಲಿ ತೀವ್ರವಾಗಿದ್ದರೂ ಸಮರ್ಪಣ ಮತ್ತು ಆರ್ತತೆಗಳನ್ನೇ ಮತ್ತೆ ಮತ್ತೆ ಪ್ರಕಟಿಸುತ್ತಿತ್ತು. ಪಂಚಮದ ಸ್ಥೈರ್ಯವನ್ನು ಮುಟ್ಟಿದರದು ಬಹುಬೇಗ ಋಷಭದ ಆರ್ತತೆಯಲ್ಲಿಯೇ ಮಿದುವಾಗಿ ಮೊರೆಯಿಡುತ್ತಿತ್ತು. ದರ್ಬಾರಿ ಕಾನಡವು ಈ ದಿನ ಏಕೆ ಮನಸ್ಸಿನಲ್ಲಿ ತುಂಬ ನಿಧಾನವಾಗಿ ಗಂಭೀರವಾಗಿ ಹರಿದು ಬರುತ್ತಿದೆ? ಜೀವನದ ಸೋಲು, ದುಃಖ, ಅವುಗಳಿಂದ ಸಂರಕ್ಷಿಸಲು ಮೇಲಿನ ಶಕ್ತಿಗೆ ಮೊರೆಯಿಡುವ ಈ ಕ್ರಿಯೆ, ಇವೆಲ್ಲವೂ ಈಗಲ್ಲದೆ ಮತ್ತೆ ಯಾವಾಗ ಹುಟ್ಟಬೇಕು? ಮನುಷ್ಯನು ಈಗ ಅನುಭವಿಸುತ್ತಿರುವುದಕ್ಕಿಂತ ಹೆಚ್ಚಿನ ಸೋಲು ಇತಿಹಾಸದಲ್ಲಿ ಯಾವುದಿದೆ? ಇದು ಪೂರ್ಣ ಸೋಲಲ್ಲ. ಪೂರ್ತಿಯಾಗಿಯೂ ಸೋತವನು ಹಾಡುವುದೇ ಇಲ್ಲ. ಆದರೆ ನಾನು ಹಾಡುತ್ತಿದ್ದೇನೆ. ಆರ್ತತೆಯಲ್ಲಿಯೂ ತಾಳದ ಸಮವು ಧೀ ಎಂದು ಬಡಿದಿದೆ. ಇದು ಪೂರ್ವಾಂಗ ಪ್ರಧಾನ ರಾಗ. ಮಂದ್ರದಲ್ಲಿ, ಆಳದಲ್ಲಿ, ಮೂಲದಲ್ಲಿ ಸ್ವರದ ಏಕತೆಯನ್ನು ಅರಸುವ ರಾಗ. ತಾನಿನಲ್ಲಿ ಆರೋಹ ಅವರೋಹಗಳ ವೇಗವಿಲ್ಲ, ಗತ್ತುಗಳ ಶಕ್ತಿಯುತ ಹೊಡೆತವಿಲ್ಲ. ನಿಧಾನ, ಶಾಂತ, ಸಮರ್ಪಿತ ಮೊರೆಯಲ್ಲಿ ಬಾಗು ಬಳುಕುಗಳ ವಿನ ಧಿಮಿ ಕಿಟಗಳ ಉನ್ಮಾದವಿಲ್ಲ. ಆದರೆ ಅದು ತಾಳ ಮತ್ತು ಲಯಗಳಿಂದ ಕೂಡಿದ ಗತಿಬದ್ಧವಾದ ಬಾಗು ಬಳುಕುಗಳು. ಸ್ವರದ ಅತ್ಯಂತ ಆಳವನ್ನು, ಶ್ರುತಿಯ ಮೂಲವನ್ನು ಅರಸಿ ಪಾತಾಳದ ಸೃಷ್ಟಿಯ ಬಿಂದುವನ್ನು ನೋವಿಲ್ಲದೆ ಮುಟ್ಟುವುದು ಈ ರಾಗವೇ. ಅನುಭವದಲ್ಲಿಯೇ ನಿಸ್ಸಹಾಯಕತೆಯು ವ್ಯಾಪಿಸಿರುವಾಗ ಮೂಲವನ್ನು ಮುಟ್ಟುವ ನೋವು ಅನಾವಶ್ಯಕವಾಗಿರಬಹುದು. ಓ, ಗತಿಯು ಮೈಗೂಡಿದಾಗ ತಾಳದ ಲೀಲೆಯನ್ನು ತಡೆಯುವವರಾರು? ನಿಧಾನವಾಗಿ ಗತಿಗೊಂಡ ಲಯವು ಧೀನಾ ಧೀ ಧೀನಾ ತೀನ ಧೀ ಧೀನಾ ಎಂದು ಸ್ಪಷ್ಟ ರೂಪ ತಾಳಿ ಧೀನಕ ಧೀ ಧೀನಕ ತೀನಕ ಧೀ ಧೀನಕ ಎಂಬ ವೇಗವನ್ನು ಪಡೆಯುತ್ತಿತ್ತು. ಆದರೆ ಈ ದಿನ ರಾಗದ ಪ್ರಾರಂಭದಲ್ಲಿ ಅತ್ಯಂತ ಪ್ರಜ್ಞೆ ಇದೆ. ಜೀವನದ ದುರಂತವನ್ನು ಒಡ್ಡಿರುವ ಕಟ್ಟುಗಳ ಅರಿವಿದೆ. ಸೃಷ್ಟಿ ಶಕ್ತಿಯನ್ನೇ ಅಸಾರ್ಥಕಗೊಳಿಸುವ ನಿಯಂತ್ರಣಕ್ಕೆ ಅರ್ಪಿಸಿಕೊಂಡ ಮನುಷ್ಯನು ರಾಗದ ಸ್ವಾಭಾವಿಕ ಅಂತ್ಯದಲ್ಲಿ ಲೀನವಾಗುವುದು ಹೇಗೆ? ನಿನ್ನೆಯದೇ ಕತೆ, ನಿನ್ನೆಯದೇ ಅಂತ್ಯ, ಅದೇ ತೆರೆ. ಭೂಮಿ ಆಕಾಶಗಳನ್ನು ಪ್ರತ್ಯೇಕಿಸಿ ನಿಲ್ಲುವ ತೆರೆ. ಇದು ಕೃತಕ ಏಕತೆ. ಪ್ರಾರಂಭದ ಶ್ರುತಿಯೇ ಅಪಶ್ರುತಿ. ಅದನ್ನೇ ಶ್ರುತಿಯೆಂದು ಪ್ರಯತ್ನಪೂರ್ವಕವಾಗಿ ಭಾವಿಸಿದ ನಾನೇ ಮೂರ್ಖಳು. ಶ್ರುತಿಯು ಅದ್ವೈತವಂತೆ. ಈ ಜನ್ಮದಲ್ಲಿ, ಈ ಯುಗದಲ್ಲಿ ಅದು ಸಾಧಿಸಲಾಗದೇನು? ಮುಂಬೈನದೇ ನೆನಪು. ದೇವರೇ, ಮೃತ್ಯುವನ್ನಾದರೂ ಕೊಡು, ಅದರಲ್ಲಾದರೂ ಲೀನಳಾದೇನು? ಪ್ರಾರಂಭದಲ್ಲಿ ಒಳ ಸರಿದಿದ್ದರೂ ಅಂತ್ಯದಲ್ಲಿ ಎದ್ದು ನಿಂತು ಕ್ರೌರ್ಯವನ್ನು ಮಸೆಯುವ ಅಪಶ್ರುತಿ ಬೇಡ. ಇವರಿಗೆ ನಿನ್ನೆಗಿಂತ ಹೆಚ್ಚು ಅಸಹ್ಯವಾಗಿರಬೇಕು.
ಅವರ ಮುಖ ನೋಡಲು ಸಹ ನನಗೆ ಧೈರ್ಯ ಬರಲಿಲ್ಲ. ಹೊರಗೆ ಹೋಗಿ ಕಲ್ಲು ಬೆಂಚಿನ ಮೇಲೆ ಕೂತು ಹಣೆಯನ್ನು ಎಡ ಅಂಗೈಗೆ ಆನಿಸಿಕೊಂಡರು. ನಿನ್ನೆಯಂತೆ ಅಲ್ಲಿ ಹೋಗಿ ಕೂರಲು ನನಗೆ ಮನಸ್ಸಾಗಲಿಲ್ಲ. ನಾವು ಜೋಗಕ್ಕೆ ಯಾಕಾದರೂ ಬಂದೆವು. ಜೀವನದಲ್ಲಿ ಇಲ್ಲದ ಶ್ರುತಿಯನ್ನು ಯಾವುದು ತಾನೇ ತಂದುಕೊಟ್ಟಿತು. ಇಲ್ಲಿಗೆ ಬಂದಾಗಿನಿಂದ ನಾನು ಈ ನೀರಿನ ಮೊರೆತದಲ್ಲಿ ಕೇಳುತ್ತಿದ್ದ ಓಂಕಾರ, ಶ್ರುತಿ ಮೊದಲಾದವುಗಳೆಲ್ಲ ನನ್ನ ಕಲ್ಪನೆ, ಅನುಭವದಲ್ಲಿ ಪ್ರಕಟವಾಗದೆ ಮರೆಯಲ್ಲಿ ನಿಂತು ಅಣಕಿಸುವ ವಿಡಂಬನೆ. ನನ್ನ ಪಾಡಿಗೆ ನಾನು ಹೊದೆದುಕೊಂಡು ವಿಶ್ವನನ್ನು ತಬ್ಬಿ ಮಲಗಿದೆ. ವಿಧವೆಯು ಸೌಭಾಗ್ಯದ ಕೇವಲ ನೆನಪಿನಿಂದ ದಿನ ತಳ್ಳುವಂತೆ ಆಗಿತ್ತು ನನ್ನ ಮನಸ್ಥಿತಿ. ಮಲೆನಾಡಿನ ಬೆಟ್ಟ ಕಾಡುಗಳಲ್ಲಿ ಜಲವರ್ಣ ಚಿತ್ರಗಳನ್ನು ಬರೆಯುತ್ತಿದ್ದ ನಾನು ಒಮ್ಮೆ ಜೋಗಕ್ಕೆ ಬಂದಿದ್ದೆ. ಒಂದು ವಾರ ಪೂರ್ಣ ಇಲ್ಲಿಯೇ ಇದ್ದು ಜಲಪಾತದ ಕೆಲವು ಚಿತ್ರಗಳನ್ನು ಬರೆದೂ ಇದ್ದೆ. ಆದರೆ ಅದು ಕೇವಲ ಭಾಸ ಚಿತ್ರಗಳು. ಅನುಭವವು ಪಕ್ವವಾದ ಮೇಲೆ ಒಂದು ವಸ್ತುವು ನಮಗೆ ಗೋಚರಿಸುವುದಕ್ಕೂ ಅದು ಅನನುಭವಿಯಾದ ಮಗುವಿಗೆ ಕಾಣಿಸುವುದಕ್ಕೂ ಇದ್ದ ವ್ಯತ್ಯಾಸದಿಂದ ಆಗ ನಾನು ಜಲಪಾತವನ್ನು ಕಂಡು ಬಣ್ಣದಲ್ಲಿ ಮೂಡಿಸಿದ್ದೆ. ಜೋಗದ ಶಾಂತಿಯನ್ನು, ಶಕ್ತಿಯನ್ನು ಬಣ್ಣದಲ್ಲಿ ಸೃಷ್ಟಿಸಬೇಕೆಂಬ ಆಶೆ ಈಗ 2 ವರ್ಷಗಳಿಂದಲೂ ಇತ್ತು. ವಸುವಿಗೆ ಇದನ್ನು ನೋಡಿ ಆನಂದಿಸಬೇಕೆಂಬ ಬಯಕೆ ಇತ್ತು. ನಾವು ಇಲ್ಲಿಗೆ ಬಂದ ಮರುದಿನ ಬೆಳಿಗ್ಗೆ ವಿಶ್ವನನ್ನು ತಿರುಗಾಡಿಸಿಕೊಂಡು ಬರಲು ವಸು ಪ್ರವಾಸಿ ಮಂದಿರದ ಸುತ್ತಮುತ್ತ ಹೋದಳು. ಹೊರಗೆ ಬೆಂಚಿನ ಹತ್ತಿರ ಕುಳಿತರೆ ಇತರ ಪ್ರವಾಸಿಗರು ನನ್ನ ಕುಂಚವನ್ನು ನೋಡಲು ತುಂಬಿಯಾರು. ಆದ್ದರಿಂದ ಕಂದುಕದಲ್ಲಿ ಸುಮಾರು 50 ಅಡಿ ಇಳಿದು ಯಾರಿಗೂ ಕಾಣದ ಒಂದು ಕಲ್ಲಿನ ಮೇಲೆ ಪುಟ್ಟ ಸ್ಟ್ಯಾಂಡ್ ಆನಿಸಿ ಕ್ಯಾನ್ವಾಸ್ ಅನ್ನು ಪಿನ್ನುಗಳಿಂದ ಚುಚ್ಚಿ ದೃಷ್ಟಿಕೋನ ಸರಿಪಡಿಸಿಕೊಂಡು ಗೆರೆಗಳನ್ನು ಎಳೆಯಲು ಪ್ರಾರಂಭಿಸಿದೆ. ನನ್ನದು ಜಲಪಾತದ ವಾಸ್ತವ ಚಿತ್ರವಲ್ಲ. ವಾಸ್ತವತೆಯ ಬಗೆಗೆ ನನಗೆ ಆಕರ್ಷಣೆಯೂ ಇಲ್ಲ. ಶಕ್ತಿಯು ಸೃಷ್ಟಿಯಾಗಿ ಪ್ರಕಟವಾದಾಗ ಮೂಡುವ ಶಾಂತಿಯು ನನ್ನ ಚಿತ್ರದ ಮೂಲ ಭಾವವಾಗಿತ್ತು. ಮೇಲಿನಿಂದ ಪರತ್ವಯೋನಿಯೊಳಕ್ಕೆ ಧುಮುಕುವ ಬಿಳಿಯ ನೊರೆಗಳು ಶಕ್ತಿಯ ಮತ್ತು ಸೃಷ್ಟಿಯ ಪ್ರತೀಕಗಳಾಗಿದ್ದು, ಆದರೆ ಅದು ಸಾತ್ವಿಕವಾದ ಮೂಲಶಕ್ತಿ. ಅಂತೆಯೇ ಅದರಲ್ಲಿ ಪಸರಿಸುವ ಶಾಂತಿಯದೇ ಕೊನೆಯ ಛಾಯೆ. ನಾನು ಬೆರೆಸುವ ಬಣ್ಣದಲ್ಲಿಯೂ ಹೆಚ್ಚಿನ ಢಾಳತನವಿಲ್ಲ. ಮಾನವ ಚರ್ಮದ ಕಾಂತಿಯು ಆಕಾಶದ ಹಿನ್ನೆಲೆ, ಮನಸ್ಸಿಗೆ ಶಾಂತಿಯನ್ನು ಕೊಡುವ ಹಿತವಾದ ಹಸಿರಿನ ಗಿಡಗಳು, ಮುಟ್ಟಿದರೆ ಮೈ ನಿಮಿರುವಷ್ಟು ಮೃದುವಾದ ಹುಲ್ಲಿನಂತೆ ಕಪ್ಪಾಗಿ ಕಾಣುತ್ತವೆ. ನೀರಿನ ಬಣ್ಣ ಬೆಳುಪಿನದು. ಹಿನ್ನೆಲೆಯಲ್ಲಿ ಕೃತಕ ನಾಗರಿಕತೆಯ ಗುರುತಾಗಿ ನಿಂತಿರುವ ಬಾಂಬೆ ಬಂಗಲೆಯನ್ನು ನನ್ನ ದೃಷ್ಟಿಯಿಂದ ತೆಗೆದುಹಾಕಿದ್ದೆ. ಬಿಳಿಯ ನೊರೆಗಳು ತಮ್ಮ ಅಂತಿಮ ಗುರಿಯೆಡೆಗೆ ಧುಮುಕುವಾಗ ಉಂಟಾಗುವ ದೇಶಿಕ ಅವರೋಧದಿಂದ ಕೂಡಿದ ಲಯದಲ್ಲಿ ಶಕ್ತಿ ಪ್ರಕಟವಾದರೆ ಅದು ಕೆಳಗಿನ ಭೂಮಿಯಲ್ಲಿ ಆಳದಲ್ಲಿ ಒಂದಾಗುವ ಸಾಂಗತ್ಯದಿಂದ ಶಾಂತಿಯ ಭಾವ ಒಡೆದು ಮೂಡಬೇಕು. ಇದು ನನ್ನ ಮೂಲ ಕಲ್ಪನೆ. ಚಿತ್ರದ ನಿಜವಾದ ರಕ್ತಮಾಂಸಗಳು, ವಿವರಗಳ ವಿನ್ಯಾಸ, ರೇಖೆ ರಾಶಿಗಳ ಲಯ ಮತ್ತು ತರಂಗಗಳು ಬರೆಯುವಾಗ ತಮಗೆ ತಾವೇ ಗೋಚರಿಸಿ ಮೂಡಬೇಕು. ಬರೆದ ಮೇಲೆ ನನಗೆ ಕಾಣದಿದ್ದ ಹೊಸ ರಹಸ್ಯಗಳು ಮಿಂಚಿ ಮೊಗದೋರಬೇಕು. ಇದು ಚಿತ್ರದ ಸೃಷ್ಟಿ ನಿಯಮ. ಸೃಷ್ಟಿ ಎಂಬುದು ಅರೆಜಾಗೃತಾವಸ್ಥೆಯಲ್ಲಿ ನಡೆಯುವ ಆನಂದದ ಕ್ರಿಯೆ. ಸೃಷ್ಟಿಯ ವಿವರವೂ ಭವಿಷ್ಯವೂ ಸೃಷ್ಟಿಗೆ ಮೊದಲೇ ಯಾರಿಗೆ ತಾನೇ ತಿಳಿದಿತ್ತು? ನಾನು ಸುಮಾರು 3 ಗಂಟೆಗೂ ಮಿಕ್ಕು ಕೆಲಸ ಮಾಡಿದೆ. ನಡುವೆ ಕೈ ಸರಿಯಾಗಿ ಓಡುತ್ತಿರಲಿಲ್ಲ. ಜಾಹೀರಾತು ಕಂಪನಿಯ ಕೆಲಸ ಮಾಡಿ ಅಭ್ಯಸ್ತವಾದ ಬೆರಳುಗಳು ಗೆರೆ ಎಳೆಯ ಬಲ್ಲವಾಗಿದ್ದವೇ ಹೊರತು ಲಯವನ್ನು ಸೃಷ್ಟಿಸಲು ಅಸಮರ್ಥವಾಗಿದ್ದಂತೆ ತೋರಿತು. ಮುಂಬೈಗೆ ಹೋಗುವ ಮೊದಲು ಮಾಡಿದ ಅಭ್ಯಾಸವನ್ನು, ಮಲೆನಾಡಿನ ಗಿರಿಕಾನನಗಳಲ್ಲಿ ಸಂಚರಿಸುತ್ತಿದ್ದ ದಿನಗಳನ್ನು ಜ್ಞಾಪಿಸಿಕೊಂಡೆ. ಈಜು ಕಲಿತವನು ಎಷ್ಟು ವರ್ಷವಾದರೂ ಮರೆಯದಿರುವಂತೆ ಬೆರಳು ಪುನಃ ಲಯವನ್ನು ಎಳೆಯುವ ನವರುತನವನ್ನು ಮುಟ್ಟಿತು. ನನ್ನಿಂದ 5-6 ವರ್ಷಗಳು ಮರೆಯಾಗಿದ್ದ ಹಳೆಯ ಚಿರನೂತನ ಶಕ್ತಿ ಸಂಚರಿಸಿತು. ಚಿತ್ರದ ಚೌಕಟ್ಟಿನಲ್ಲಿ ಹಿನ್ನೆಲೆಯ ಆಕಾಶ, ಅದರ ಮುಂದಿನ ಸುಂದರವಾದ 2 ಮಲೆಗಳು, ಅದರ ಕೆಳಗೆ ಇಳಿದರೆ ಎರಡಾಗಿ ಸೀಳಿರುವ ಬೆಟ್ಟದ ಅಗಲ, ಮೇಲೆ ಬೆಳೆದಿರುವ ನವುರಾದ ಕಪ್ಪು ಚಾಯಿ ಹಸಿರು, ನಡುವೆ ಧುಮುಕುವ ನೀರು, ಅದು ನೊರೆಯಾಗಿ ಪಾತಾಳದ ಭೂಮಿಯನ್ನು ಮುಟ್ಟಿ ಏರ್ಪಡಿಸುವ ಏಕತೆಯ ಲಯ, ಇವೆಲ್ಲವೂ ಸಮರ್ಪಕವಾಗಿಯೇ ಮೂಡಿಬಂತು. ಆದರೆ ಅದೇನೋ ದೋಷ. ನಾನು ಹಾಕಿಕೊಂಡ ಸೂತ್ರಪಾತವೇ ಸರಿಯಾಗಿರಲಿಲ್ಲವೇನು, ಅಥವಾ ಕಲ್ಪನೆಯ ಸಾಂಗತ್ಯವನ್ನು ಕಳೆದುಕೊಂಡಿತ್ತು. ಕೆಳಗಿನ ಭೂಮಿಗೂ ಮೇಲಿನಿಂದ ಬೀಳುವ ಧಾರೆಯ ನಡುವೆ ಒಂದು ಗೆರೆಯ ಪ್ರಮಾಣದಲ್ಲಿ ಲಯವು ತಪ್ಪಿ ಹೋಗಿತ್ತು. ಅನನುಭವಿಯಾದ ಕಲೆಯ ಸಂವೇದನೆ ಇಲ್ಲದವನಿಗೆ ಅದು ತಿಳಿಯುತ್ತಿರಲಿಲ್ಲ. ಆದರೆ ಅದು ನನಗೆ ಸ್ಪಷ್ಟವಾಗಿ ಒಡೆದು ಕಾಣುತ್ತಿತ್ತು. ಯಾಂತ್ರಿಕ ಬಣ್ಣ ಮತ್ತು ರಾಶಿಯ ದೃಷ್ಟಿಯಿಂದ ಎಲ್ಲವೂ ಸಮರ್ಪಕ. ಧಾರೆಯು ಭೂಮಿಯನ್ನು ಮುಟ್ಟಿದೆ, ಆದರೆ ಅದು ಲಯಹೀನ ಸಂಬಂಧ. ಲಯಪೂರ್ಣವಾದ ಜೀವಂತ ಏಕತೆ ಇಲ್ಲ. ನಡುವೆ 1-2 ಗೆರೆಗಳನ್ನೋ ಛಾಯೆಗಳನ್ನೋ ತಿದ್ದಿ ತಪ್ಪಿದ ಲಯವನ್ನು ಕಾಣಿಸಲು ಯೋಚಿಸಿದೆ. ಚಿತ್ರದಲ್ಲಿ ಯಾವಾಗಲೂ ಲಯವು ಬಂದರೆ ಸ್ವಾಭಾವಿಕವಾಗಿ ಬರುತ್ತದೆ, ಇಲ್ಲದಿದ್ದರೆ ಬರುವುದೇ ಇಲ್ಲ. ತಿದ್ದುವುದರಿಂದ ವರ್ಣದ ಅಂದವನ್ನು ಹೆಚ್ಚಿಸಬಹುದೇ ವಿನ 2ನೇ ಪ್ರಯತ್ನದಲ್ಲಿ ಲಯವನ್ನು ಮೂಡಿಸುವುದು ಸಾಧ್ಯವಿಲ್ಲ. ಇದು ತಿಳಿದಿದ್ದರೂ ಸೂಕ್ಷ್ಮವಾದ ಕುಂಚದಿಂದ ಪ್ರಯತ್ನಿಸಿ ನೋಡಿದೆ. ಚಿತ್ರವು ಮತ್ತು ಕೆಟ್ಟು ಹೋಯಿತು. ಒಟ್ಟಿನ ಸಾಂಗತ್ಯ ನಾಶವಾಯಿತು. ಇಂತಹ ನೋವು. ಚಿತ್ರ ಬರೆಯುವ ಕಾಲದಲ್ಲಿ ಆಗುವ ಉತ್ಸಾಹ ಆನಂದಗಳೊಡನೆ ಆಗುವ ಆಯಾಸವು ಚಿತ್ರಕಾರನಿಗೆ ಪ್ರಜ್ಞೆಯಲ್ಲಿ ಇರುವುದಿಲ್ಲ. ಚಿತ್ರವು ಅಸಫಲವಾದರೆ ತನಗೆ ಆದ ಆಯಾಸವೆಲ್ಲವೂ ನಿರಾಶೆಯ ನೋವಿನಲ್ಲಿ ಕಾಣುತ್ತದೆ. ವಿನಾಕಾರಣಾದ ಚೈತನ್ಯದ ವ್ಯಯದಿಂದ ಆನಂದ ಲಭಿಸುವುದುಂಟು ಎಂತು. ಅರ್ಧ ಗಂಟೆಯ ಕಾಲ ನಿಶ್ಚೇಷ್ಟಿತ ಭಾವದಿಂದ
ಮುಖ ಕೆಳಗೆ ಮಾಡಿ ಕುಳಿತಿದ್ದೆ. ಅಷ್ಟರಲ್ಲಿ 12:30 ಗಂಟೆಯಾಗಿತ್ತು. ನಾನಾಗಿ ಮೇಲೆ ಹೋಗದೆ ವಸು ಇಲ್ಲಿಗೆ ಬರುವುದಿಲ್ಲ. ನಾನು ಕುಂಚ ಹಿಡಿದಾಗ ಅವಳು ಎಂದೂ ಮಗ್ನತೆಯನ್ನು ಹಾಳು ಮಾಡುವುದಿಲ್ಲ. ನಾನು ಹೋಗದೆ ಅವಳು ಊಟ ಮಾಡುವುದಿಲ್ಲ. ಕ್ಯಾನ್ವಾಸ್ನ ಪುಟ್ಟ ಸ್ಟ್ಯಾಂಡ್, ಬಣ್ಣದ ಪೆಟ್ಟಿಗೆ, ಪೆನ್ಸಿಲ್ ಮೊದಲಾದ ಎಲ್ಲ ಪರಿಕರಗಳನ್ನು ಜೋಡಿಸಿಕೊಂಡು ಮೇಲೆ ಹೋದೆ. ವಸು ಮತ್ತು ವಿಶ್ವ ಕೋಣೆಯಲ್ಲಿ ಕುಳಿತಿದ್ದರು. ಚಿತ್ರ ನೋಡಿದ ತಕ್ಷಣ ವಸು ಎಷ್ಟು ಚೆನ್ನಾಗಿದೆ ಎಂದು ಉತ್ಸಾಹದಿಂದ ಮೆಚ್ಚಿದಳು. ಆದರೆ ಅದನ್ನು ಸೂಕ್ಷ್ಮವಾಗಿ ಗಮನಿಸಿದ ಮೇಲೆ ಅದ್ಯಾಕೆ ಇಲ್ಲಿ ಹೀಗೆ ಬಂದಿದೆ, ಇದೊಂದು ಸರಿಯಾದರೆ ಇದೆಂಥ ಅದ್ಭುತ ಚಿತ್ರ ಎಂದಳು. ವಸು ನನ್ನೊಡನೆ ಎಷ್ಟೋ ಬಾರಿ ಚಿತ್ರ ಸಂಗ್ರಹಾಲಯ, ಚಿತ್ರ ಪ್ರದರ್ಶನಾಲಯಗಳಿಗೆ ಬಂದಿದ್ದಾಳೆ. ನಾನು ಮುಂಬೈಗೆ ಬಂದ ಮೇಲೂ ಅವಳು ಮೈಸೂರಿನ ಪುಸ್ತಕ ಭಂಡಾರದಿಂದ ತರಿಸಿಕೊಂಡು ಚಿತ್ರಕಲೆಯ ಮೂಲ ಕಲ್ಪನೆಗಳ ಬಗ್ಗೆ ಕೆಲವು ಪುಸ್ತಕಗಳನ್ನು ಓದಿದ್ದಾಳೆ. ನನ್ನೊಡನೆ ಈಗಲೂ ಆಗಾಗ್ಗೆ ಏನಾದರೂ ಚರ್ಚಿಸುತ್ತಿರುತ್ತಾಳೆ. ಅವಳ ಈ ಟೀಕೆಗೆ ನಾನೇನು ಹೇಳಲಿ? ಮೂವರು ಊಟ ಮಾಡಿದ ಮೇಲೆ ವಿಶ್ರಾಂತಿಗೆಂದು ಸ್ವಲ್ಪ ಮಲಗಿದೆವು. ನಿರರ್ಥಕವಾಗಿ ಆಗಿದ್ದ ಆಯಾಸಕ್ಕಿರಬಹುದು ನನಗೆ ಅರ್ಧ ಗಂಟೆ ನಿದ್ರೆ ಬಂತು. ನಾವಿನ್ನು ಜಲಪಾತ ಪ್ರಪಾತಕ್ಕೆ ಇಳಿದಿರಲಿಲ್ಲ. ನಾನು ಹಿಂದೆ ಬಂದಿದ್ದಾಗ ದಿನವೂ ಇಳಿದು ಹೋಗಿ ಅದನ್ನು ನೋಡಿದ್ದೆ. ಈ ದಿನ ಮತ್ತೆ ಅನುಭವ ಆಗುತ್ತಿದೆ. ಅಲ್ಲದೆ ಬಸವೇಶ್ವರಿಗೂ ಅದನ್ನು ತೋರಿಸಿದಂತಾಗುತ್ತಿದೆ. ಕೋಣೆಯ ಬಾಗಿಲಿಗೆ ಬೀಗ ಹಾಕಿಕೊಂಡು ಮೂವರು ಕೆಳಗೆ ಇಳಿದೆವು. ನನ್ನ ಎಡಗೈಯಲ್ಲಿ ವಿಶ್ವನನ್ನು ಹಿಡಿದುಕೊಂಡಿದ್ದೆ. ವಸು ನನ್ನ ತೋಳು ಹಿಡಿದುಕೊಂಡು ಇಳಿಯುತ್ತಿದ್ದಳು. ನಿಧಾನವಾಗಿ ಆಳಕ್ಕೆ ಇಳಿಯುವಾಗ ಜಲಪಾತವು ಮೇಲಿನೋಟದ ಸೊಬಗನ್ನು ಕಳೆದುಕೊಂಡರು ಅದೆಷ್ಟು ಗಂಭೀರವಾಗಿ ಕಾಣುತ್ತದೆ. ತೀರ ಕೆಳಗೆ ಹೋಗಿ ಜಾರುವ ಪ್ರದೇಶದಲ್ಲಿ ನಡೆಯುವಾಗ ತುಂತುರು ಎರಚುತ್ತಿದ್ದರು ಗರ್ಭಗುಡಿಯಲ್ಲಿ ಆಗುವಂತೆ ಬೆಚ್ಚಗೆ ಆಗುತ್ತಿತ್ತು. ವಸು ವಿಶ್ವರನ್ನು ಹಿಂದೆ ಬಿಟ್ಟು ನಾನೊಬ್ಬನೇ ಜಾರುವ ಕಲ್ಲುಗಳ ಮೇಲೆ ಉಪಾಯವಾಗಿ ನಡೆದು ನೀರು ಧುಮುಕುವ ಇಳುಕಲಲ್ಲಿ ಹತ್ತಿರ ಹೋಗಿ ಅರ್ಧ ಗಂಟೆ ನಿಂತಿದ್ದೆ. ಅಷ್ಟರಲ್ಲಿ ಬಟ್ಟೆ ಬರೆಗಳು ಒದ್ದೆಯಾಗಿದ್ದವು. ಜೇಬಿನಲ್ಲಿದ್ದ ಪರ್ಸಿನ ಒಳಗಿನ ನೋಟುಗಳು ನೆನೆದಾವೆಂಬ ಭಯದಿಂದ ಬೇಗ ಹಿಂದಿರುಗಿ ವಸು ಮತ್ತು ವಿಶ್ವರನ್ನು ಸೇರಿಕೊಂಡೆ. ಇಲ್ಲದಿದ್ದರೆ ನನಗೆ ಅಲ್ಲಿಯೇ ಇನ್ನೂ ನಿಂತಿರುವ ಮನಸ್ಸು. ನೋಟುಗಳ ಬದಲು ಬೆಳ್ಳಿಯ ರೂಪಾಯಿಗಳೇನಾದರೂ ಇದ್ದರೆ ನೆನೆಯುವ, ಸುಡುವ ಅಥವಾ ಹರಿಯುವ ಭಯವಿರಲಿಲ್ಲ. ಆದರೆ ಬೆಳ್ಳಿಯ ಗಟ್ಟಿ ನಾಣ್ಯಗಳೇ ಆಧಾರವಾಗುವುದಾದರೆ ಮುಂಬೈ ಬೆಳೆಯುವುದು ಹೇಗೆ? ಮೇಲೆ ಹತ್ತುವಾಗ ಬೆವರಿಗೆ ಮೈ ಎಲ್ಲ ಮತ್ತೆ ಒದ್ದೆಯಾಗಿತ್ತು. ವಿಶ್ವ ಹತ್ತುವಾಗ ಚುರುಕಾಗಿಯೇ ಇದ್ದ. ವಸುವೇ ಸ್ವಲ್ಪ ಹಿಂದೆ ಉಳಿಯುತ್ತಿದ್ದಳು. ವಸುವಿನದು ಸ್ಥೂಲ ಶರೀರ ಎನ್ನಲು ಸಾಧ್ಯವಿಲ್ಲ. ಅವಳ ಎತ್ತರಕ್ಕೆ ಅವಳಿಗಿರುವ ಮೈಕಟ್ಟು ಬೇಕೇ ಬೇಕು. ತೆಳು ನಡುವಿನ ಗಾಳಿಗೆ ಬಳಕುವ ಹೆಂಗಸರನ್ನು ಲಕ್ಷಣವಂತೆಯರೆಂದು ನಾನು ಭಾವಿಸುವುದಿಲ್ಲ. ಸ್ತ್ರೀ ಸೌಂದರ್ಯಕ್ಕೆ ಬೇಕಾದ ಗಾಂಭೀರ್ಯವು ತೆಳು ದೇಹದವರಿಗೆ ಇರುವುದಿಲ್ಲ. ವಸು ಭೂಮಿಯಂತೆ ತುಂಬು ಮೈಗಟ್ಟಿನ ಹೆಂಗಸು. ವಸುವಿನ ಹಿಂದಿನ ಹೆಸರು ಜ್ಞಾಪಕಕ್ಕೆ ಬರುತ್ತದೆ. ಅವಳ ಹೆಸರು ಭೂದೇವಿ. ಅವಳ ಅಕ್ಕ ಶ್ರೀದೇವಿ ನನ್ನ ವಯಸ್ಸಿನವಳು. ನನ್ನ ಹುಟ್ಟು ಹೆಸರು ಶ್ರೀಪತಿ. ಅಮ್ಮ ಸತ್ತು ನಾನು ಮಾವನ ಮನೆಗೆ ಬಂದ ಮೇಲೆ ನಾನು ಶ್ರೀದೇವಿಯು ತುಂಬಾ ಸ್ನೇಹಿತರಾದೆವು. ನನ್ನನ್ನು ಕಂಡರೆ ಅವಳಿಗೆ ಈಗಲೂ ಅಂತಃಕರಣ ಹೆಚ್ಚು. ಸದಾ ಜೊತೆಯಲ್ಲಿ ಆಟವಾಡುತ್ತಿದ್ದೆವು. ಭೂದೇವಿ ನಮಗಿಂತ 5 ವರ್ಷ ಚಿಕ್ಕವಳು. ವಯಸ್ಸಿನಲ್ಲಿ ಚಿಕ್ಕವಳಾದ ಇವಳು ಆಟದಲ್ಲಿ ನಮಗೆ ಹೇಗೆ ಜೋಡಿಯಾದಾಳು? ಇವಳನ್ನು ನಾನೇ ದೂರ ಕಳಿಸಿ ಬಿಡುತ್ತಿದ್ದೆ. ಆಗ ಹೊಟ್ಟೆಯ ಕಿಚ್ಚಿಗಾಗಿ ಇವಳು ಶ್ರೀದೇವಿ ಶ್ರೀಪತಿ ಗಂಡ ಹೆಂಡತಿ ಎಂದು ಕರೆಯಲು ಶುರು ಮಾಡಿದಳು. ಆಗ ನಮಗಿಬ್ಬರಿಗೂ 13 ವರ್ಷ. ಶ್ರೀದೇವಿಗೆ ನಾಚಿಕೆಯಾಗದಿರುತ್ತದೆಯೇ? ಆದರೆ ಅವಳು ನನ್ನ ಜೊತೆಯಿಂದ ದೂರವಿರಲಾರಳು. ಅವಳೇ ಉಪಾಯವಾಗಿ ನನ್ನ ಶ್ರೀಪತಿ ಎಂಬ ಹೆಸರನ್ನು ತಪ್ಪಿಸಿ ಭೂಪತಿ ಎಂದು ಕೂಗಲು ಪ್ರಾರಂಭಿಸಿದಳು. ಮನೆಯಲ್ಲಿ ಈ ಹೆಸರು ಹೇಗೆ ಎಲ್ಲರಿಗೂ ಬಾಯಲ್ಲಿ ಪ್ರಚಲಿತವಾಯಿತೋ ಕಾಣೆ. ಮಾವನಿಗಂತೂ ನನ್ನ ಮೇಲೆ ತುಂಬಾ ಪ್ರೀತಿ. ಭೂಪತಿ ಎನ್ನುವುದು ಮುದ್ದಿನ ಹೆಸರೂ ಹೌದು. ಮಾವನೇ ನನ್ನನ್ನು ಭೂಪತಿ ಎಂದು ಕರೆದ ಮೇಲೆ ಉಳಿದವರು ಬಿಟ್ಟಾರೆ. ಅತ್ತೆಯೂ ಹಾಗೆಯೇ ಕೂಗಲು ಮೊದಲು ಮಾಡಿದಳು. ಅವರ ಮನಸ್ಸಿನಲ್ಲಿ ಆಗಲೇ ಏನಿತ್ತು ನನಗೇನು ಗೊತ್ತು. ಶ್ರೀದೇವಿ ಆಮೇಲೆ ಭೂದೇವಿ ಎದುರಿಗೆ ಭೂದೇವಿ ಭೂಪತಿ ಭೂದೇವಿ ಗಂಡ ಹೆಂಡತಿ ಎಂದಲು ಮೊದಲು ಮಾಡಿದಾಗ ಅತ್ತೆ ಮಾವ ಎಲ್ಲರೂ ಸಂತೋಷದಿಂದ ನಕ್ಕರು. ಭೂದೇವಿ ಮಾತ್ರ ಆ ದಿನದಿಂದ ನನ್ನ ಹತ್ತಿರ ಬರುವುದನ್ನೇ ಕಡಿಮೆ ಮಾಡಿದರು. ಸ್ಕೂಲ್ ಕಾಲೇಜಿನ ದಾಖಲೆಗಳಲ್ಲಿ ನನ್ನ ಹೆಸರು ಭೂಪತಿ ಎಂದೇ ನಿಂತು ಹೋಯಿತು. ಅಲ್ಲದೆ ಮೈಸೂರಿನಲ್ಲಿ ಗುರುತು ಪರಿಚಯದವರು ಕೂಡ ಇವತ್ತು ನನ್ನ ಹಾಗೆ ಕರೆಯುತ್ತಾರೆ. ಮದುವೆಯಲ್ಲಿ ಲಗ್ನ ಪತ್ರಿಕೆ ಕೈಬರಹದಲ್ಲಿ ಹಾಳೆಯನ್ನು ಅಚ್ಚಿಗೆ ಕೊಡಲು ಹೋದಾಗ ಮಾವ ಅದನ್ನು ಓದಿ ನನಗೆ ಒಂದು ತರಹವಾಯಿತು. ಭೂಪತಿ ಭೂದೇವಿ ಇವರ ವಿವಾಹ ಸಮಾರಂಭ ಎಂದು ಗುರುತಿನವರು ತಮಾಷೆ ಮಾಡುತ್ತಾರೆ. ಮಾವ ಇವಳ ಹೆಸರು ಬದಲಾಯಿಸಿ ಪ್ರಿಂಟ್ ಮಾಡಿಸಬೇಕು. ನಾನು ಹೇಳಿದೆ. ಏನಂತ ಮಾವ ಕೇಳಿದ. ತಕ್ಷಣ ಏನು ಹೇಳಲಿ? ಮಹಡಿಯ ಮೇಲೆ ಇವಳನ್ನೇ ಹೋಗಿ ಕೇಳಿದರೆ ಇವಳು ಯಾವ ಸಲಹೆಯನ್ನು ಕೊಡಲಿಲ್ಲ. ಮಾವ ನಿನಗೆ ಇಷ್ಟ ಬಂದ ಹೆಸರು ಅಚ್ಚು ಹಾಕಿಸು, ಆದರೆ ದೇವರ ಹೆಸರಾಗಿರಬೇಕು ಎಂದು ಹೇಳಿ ಹಳೆಯ ವಾಂಚಲ್ಯದಿಂದ ತಲಕಾಡಿನವರು ಮಗಳ ಮದುವೆಗೆಂದು ಕೊಟ್ಟಿದ್ದ ಭತ್ತ ತೆಗೆಸಿಕೊಂಡು ಬರಲು ಹೊರಟು ಹೋದ. ಮುದ್ರಣಾಲಯಕ್ಕೆ ಹೋಗುತ್ತಾ ದಾರಿಯುದ್ದಕ್ಕೂ ಯೋಚಿಸಿ ನಾನು ವಸುಂಧರಾ ಎಂದು ಅಚ್ಚು ಹಾಕಿಸಿದೆ. ಅದನ್ನು ನೋಡಿದ ಮಾವ, ನೀನು ಮಾಡಿದ ಬದಲಾವಣೆ ಏನು? ಭೂದೇವಿ ವಸುಂಧರ 2 ಒಂದೇ ಅಲ್ಲವೇ? ಅಂಬಾ ರಂಭಾ ರಮಾ ಉಮಾ ಅಂತ ನೀನು 100 ಹೆಸರಿಟ್ಟರು ಅದೆಲ್ಲ ಒಂದೇ ಶಕ್ತಿಯ ಹೆಸರು. ಗಂಡು ಹೆಣ್ಣಿನ ಹೆಸರು 2 ಹೆಸರು ಅಷ್ಟೇ ಮದುವೆ ಎಂದಾಗ 1 ನಿಮಿಷ ನಾನೇ ದಡ್ಡನಂತೆ ಕಂಡೆ. ಮದುವೆಗೆ ಬಂದಾಗ ಶ್ರೀದೇವಿ ತಮಾಷೆ ಮಾಡಿ, ಏನು ಭೂಪತಿ, ಭೂದೇವಿಯವರಿಗೆ ಹೊಸದಾಗಿ ಮದುವೆ ಯಾಕೆ ಮಾಡಬೇಕು? ಅವರು ಪುರಾಣ ಕಾಲದಿಂದಲೂ ದಂಪತಿಗಳಲ್ಲವೇ? ತಕ್ಷಣ ನಾನು, ನನ್ನ ಹೆಸರು ಭೂಪತಿ ಅಂತಲೇನೂ ಅಲ್ಲ,
ಲಗ್ನ ಪತ್ರಿಕೆಯಲ್ಲೂ ಶ್ರೀಪತಿ ಅಂತಲೇ ಇದೆ. ನಿನ್ನ ಹೆಸರು ಈಗಲೂ ಶ್ರೀದೇವಿ ಅಂತ ಇದೆ, ಎಚ್ಚರಿಕೆ ಎಂದೆ. ನಾಚಿಕೆಯಿಂದಲೂ ಗಾಬರಿಯಿಂದಲೂ ಶ್ರೀದೇವಿ ಮುಖ ಮತ್ತು ಅವಳ ಕೈಯಲ್ಲಿದ್ದ ಮಗುವಿನ ಮುಖಕ್ಕಿಂತ ಹೆಚ್ಚು ಕೆಂಪಾಯಿತು. ಹೊರಗಡೆ ಬೆರಳು ತೋರಿಸಿ ಮೆಲ್ಲಗೆ ಮಾತಾಡೋ ಪುಣ್ಯಾತ್ಮ, ಅವರು ಅಲ್ಲೇ ಇದ್ದಾರೆ, ಸಾಕು ನಿನ್ನ ತಮಾಷೆ ಎಂದಳು. ವಸು ಎದಿಸಿರು ಬಿಡುತ್ತಾ ನಿಧಾನವಾಗಿ ಹತ್ತಿ ಬರುತ್ತಿದ್ದಳು. ಒಂದು ನಿಮಿಷ ಹಿಂತಿರುಗಿ ನಾನು ಅವಳನ್ನು ನೋಡಿ ಜೋರಾಗಿ, ಲೇ ಭೂದೇವಿ, ಬೇಗ ಬೇಗ ಬಾ ಎಂದೆ. ನನ್ನ ಹಳೆಯ ಹೆಸರನ್ನು ಹೇಳಿದ್ದಕ್ಕೆ ಅವಳಿಗೆ ಸಂತೋಷವಾಗಿರಬೇಕು. ಕಿವಿಯ ದೊಡ್ಡ ಬೆಂಡೋಲೆಗಳಿಗಿಂತ ಹೆಚ್ಚು ಪ್ರಕಾಶವಾಗಿ ನಗುತ್ತಾ ಬೇಗ ಬೇಗ ಹತ್ತಲು ಮೊದಲು ಮಾಡಿದಳು. ಮರುದಿನ ಬೆಳಿಗ್ಗೆಯೂ ನಾನು ಹಿಂದಿನ ದಿನದ ಕಲ್ಲಿನ ಮೇಲೆ ಕುಳಿತು ಜಲಪಾತವಾದ ಚಿತ್ರವನ್ನು ಬರೆಯಲು ಪ್ರಾರಂಭಿಸಿದೆ. ನಿನ್ನೆಯ ದಿನ ಧಾರೆಯ ಧುಮುಕನ್ನು ಆಳದವರೆಗೆ ಹೋಗಿ ಬಂದುದರಿಂದ ನೆಲದ ಕಲ್ಪನೆಯನ್ನು ಸರಿಪಡಿಸಿಕೊಂಡು ರೇಖಾದೃಷ್ಟಿ ಕ್ಷೇತ್ರವನ್ನು ಸುಸಂಗತವಾಗಿ ಯೋಚಿಸಿ ಸೀಸದ ಕಡ್ಡಿಯ ಸೂಕ್ಷ್ಮವಾದ ಗೆರೆಯಲ್ಲಿ ಗುರುತು ಹಚ್ಚಿಕೊಂಡು ಬರೆಯಲು ಪ್ರಾರಂಭಿಸಿದೆ. ಈ ದಿನದ ಚಿತ್ರದಲ್ಲಿ ತಾಂತ್ರಿಕ ದೋಷವು ಹುಟ್ಟಲಿಲ್ಲ. ನಿನ್ನೆಯ ಚಿತ್ರದ ದೋಷವು ತಂತ್ರದ ದೃಷ್ಟಿಯಿಂದ ನನಗೆ ಈಗ ಸ್ಪಷ್ಟವಾಗಿದೆ. ನೀರಿನ ಬಿಳಿಯ ಧಾರೆಯು ಧುಮುಕುವಾಗ ಹರಡಿಕೊಂಡು ಅದು ಸೃಷ್ಟಿಸುವ ವಸ್ತುರಾಶಿಗೂ ಚಿತ್ರದ ಉದ್ದಕ್ಕೂ ಸಾಂಗತ್ಯವಿರಲಿಲ್ಲ. ಈ ದಿನ ಅದನ್ನು ಮೊದಲೇ ಸರಿಪಡಿಸಿಕೊಂಡಿದ್ದೇನೆ. ಚಿತ್ರವೇನೋ ಚೆನ್ನಾಗಿ ಬರುತ್ತಿದೆ, ಆದರೆ ಪತನದ ಗತಿಯಲ್ಲಿ ಲಯವಿಲ್ಲ. ಪರಿಣಾಮವಾಗಿ ಶಕ್ತಿಯನ್ನು ಪ್ರಕಟಿಸುವ ಅವರೋಧವೇ ಒಮ್ಮೆ ಬರುತ್ತಿಲ್ಲ. ಧಾತು ಶಕ್ತಿಯು ಐಕ್ಯವನ್ನು ಪಡೆದ ನಂತರ ಪಸರಿಸುವ ಶಾಂತಿಯು ಇನ್ನೂ ಹೇಗೆ ಸಾಧಿಸಬೇಕು? ನಿನ್ನೆಯ ದಿನ ನನ್ನ ವಶದಲ್ಲಿದ್ದ ಬೆರಳುಗಳು ಈ ದಿನ ಅವಿಧೇಯವಾದುವೆ ಎನಿಸಿತು. ಹಾಗೆ ನೋಡಿದರೆ ಬೆರಳುಗಳು ವಿಧೇಯವಾಗಿಯೇ ಇವೆ. ದೋಷದ ಮೂಲವೇನು? ಕಲ್ಪನಾ ಶಕ್ತಿಯ ಶೈಥಿಲ್ಯವೇ ಅಥವಾ ವಿಮಗ್ನತೆಯೇ? ಈ ದಿನ ತಾಂತ್ರಿಕ ದೃಷ್ಟಿಯಿಂದ ಪೂರ್ಣವಾದ, ಆದರೆ ಆತ್ಮಶಕ್ತಿಯ ಮಟ್ಟಿಗೆ ಸತ್ತು ಹೋದ ಚಿತ್ರವನ್ನು ಬರೆದಿದ್ದೆ. ಇದು ಜಾಹೀರಾತು ಕಂಪನಿಗೆ ಮಾತ್ರ ಉಪಯೋಗಬಹುದಾದ ಚಿತ್ರ. ಮಧ್ಯಾಹ್ನದವರೆಗೂ ನಾನು ಹೆಣಗಿದೆ. ಈ ದಿನ ವಿಶ್ರಾಂತಿಗೆಂದು ಮಲಗಿದರೂ ನಿದ್ದೆ ಬರಲಿಲ್ಲ. ಬಸವೇಶ್ವರನ್ನು ಎಬ್ಬಿಸಿದೆ. ನಡೆದುಕೊಂಡೇ ಮೂವರು ಮಹಾತ್ಮ ಗಾಂಧಿ ವಿದ್ಯುತ್ ಉತ್ಪಾದನಾ ಕೇಂದ್ರ ನೋಡಲು ಹೋದೆವು. ಕೆಳಗೆ ಇಳಿಯುವ ಇತರ ಜನರೊಡನೆ ನಾವು ಟಿಕೆಟ್ ಕೊಂಡು ಟ್ರಾಲಿಯಲ್ಲಿ ಕುಳಿತೆವು. ವಸು ಮತ್ತು ವಿಶ್ವರಿಗೆ ಅದೊಂದು ಬಗೆಯ ಹೊಸ ಅನುಭವವಾದರೂ ವಸುವಿಗೆ ಕೇವಲ ಯಾಂತ್ರಿಕವೆನಿಸಿರಬೇಕು. ಇದಕ್ಕಿಂತ ನಿನ್ನೆ ಹೋಗಿದ್ದ ಹಾಗೆ ಹತ್ತಿ ಇಳಿದು ಮಾಡಿದರೆ ಮನಸ್ಸಿಗೆ ಸಂತೋಷವಾಗಿತ್ತಲ್ಲವೇ ಎಂದಳು. ವಿಶ್ವ, ಇದೇ ಚೆನ್ನ, ಇನ್ನೊಂದು ಸಲ ಬರೋಣ ಎಂದ. ವಿದ್ಯುತ್ ಶಕ್ತಿಯ ಉತ್ಪಾದನಾಗಾರವಿರುವುದು ಪ್ರಪಾತ ನಿಜವಾಗಿಯೂ ವಿದ್ಯುತ್ ಶಕ್ತಿಯ ಉತ್ಪಾದನಾಗಾರವಿರುವ ಪ್ರಪಾತ ನಿಜವಾಗಿಯೂ ಸುಂದರ ಸ್ಥಳ. ಅಲ್ಲಿಗೆ ಕ್ಯಾನ್ವಾಸ್ ತಂದು 3-4 ಚಿತ್ರಗಳನ್ನಾದರೂ ಬರೆಯಬಹುದು ಎಂದನ್ನಿಸಿತು. ಆದರೆ ಜನರೇಟರ್ಗಳ ದೈತ್ಯ ಯಾಂತ್ರಿಕ ಶಬ್ದಕ್ಕೆ ಸಂವೇದನೆಯ ಜಡವಾಗುತ್ತಾ ಹೋಗಿ ಚಿತ್ರದ ಕಲ್ಪನೆಯು ಮನಸ್ಸಿನಿಂದ ಮಾಸಿ ಹೋಯಿತು. ಬ್ರಿಟಿಷ್ ಕಂಪನಿಯ ಆ ಜನರೇಟರ್ಗಳಲ್ಲಿ ನೀರು ನುಗ್ಗುವ ಕೊಳವೆ ಮಾತ್ರ ಕಾಣುತ್ತದೆ. ಟರ್ಬೈನ್, ಅದು ತಿರುಗುವ ರೀತಿ, ಶಕ್ತಿಯ ಉತ್ಪಾದನೆ ಆಗುವ ಬಗೆ ಇದಾವುದು ಪ್ರತ್ಯಕ್ಷ ಕಾಣುವುದಿಲ್ಲ. ಕಡುಬಿನ ಕೊಳದಪ್ಪಲೆಯು ಒಳಗಿನ ಶಬ್ದ ಮಾತ್ರ ಕೇಳುತ್ತಿತ್ತು, ಕಡುಬು ಒಳಗೆ ಆಗುವಂತೆ. ಮುಂಬಯಿಯ ಜೀವನದಲ್ಲಿ ಸಹ ಒಳಗೂ ಯಾರಿಗೂ ಸರಿಯಾಗಿ ತಿಳಿಯದು. ನಾಗರಿಕರೆಲ್ಲ ಪ್ರೇಕ್ಷಕರು ಅಥವಾ ಒಳವರ್ಮ ತಿಳಿಯದ ಕೂಲಿಗಳು. ಜನರೇಟರ್ಗಳಿಂದ ನೀರು ಹೊರಗೆ ಹೋಗುವುದನ್ನು ನೋಡುತ್ತಾ ಸ್ವಲ್ಪ ಹೊತ್ತು ನಿಂತೆವು. ತಲೆಯನ್ನು ಚಿಟ್ಟು ಹಿಡಿಸುವ ಯಂತ್ರದ ಮೊರೆಯಲ್ಲಿ ವಸು ಮಂಕಾಗಿ ಅದೇನೋ ತನ್ನೊಳಗೆ ಯೋಚಿಸುತ್ತಿದ್ದಳು. ಏನು ಯೋಚನೆ ಮಾಡ್ತಿದ್ದೀಯಾ? ನಾನು ಧ್ವನಿ ಎತ್ತರಿಸಿ ಕೇಳಿದೆ. ಏನೂ ಇಲ್ಲ. ಈ ಶಬ್ದವನ್ನೇ ಶ್ರುತಿ ಅಂತ ಇಟ್ಕೊಂಡು ಹಾಡಿದ್ರೆ ಹೇಗೆ? ಬೊಂಬಾಯಿಯ ಗಾಯನವೆಲ್ಲ ಈ ಶ್ರುತಿಯ ಮೇಲೆ ಅಲ್ಲವೇ ನಡೆಯೋದು ಎಂದು ಅವಳು ತನಗೆ ಅರ್ಥವಾಗದ ವಿಷಾದದಿಂದ ನಕ್ಕಳು. ನಾನು ಕೇಳಿದೆ, ಇದು ಯಾಂತ್ರಿಕವಾದ ದೈತ್ಯ ಮೊರೆತ. ಇದರ ಮೇಲೆ ಮಾನವನ ಗಾಯನ ಸಾಧ್ಯವಿಲ್ಲ. ಅಲ್ಲಿ ಜಲಪಾತದ ಹತ್ತಿರ ನೀರಿನ ರವವು ನಿಜವಾಗಿಯೂ ತಂಬೂರಿಯ ಪ್ರತಿಯ ಹಾಗೆ ಇದೆ ಅಲ್ಲವೇ? ಆದರೆ ಅದರ ಮೇಲೆ ಚೆನ್ನಾಗಿ ಹಾಡಬಹುದು. ವಸು ತಕ್ಷಣ ಇಲ್ಲವೆಂದು ತಲೆಯಾಡಿಸಿದಳು. ಯಾಕೆ ಎಂದು ಕೇಳಿದೆ. ಈ ಜನರೇಟಿಂಗ್ ಯಂತ್ರನ ಮರೆತು ಜಲಪಾತದ ಶುದ್ಧ ರವ ಆಲಿಸುವ ಪ್ರಜ್ಞೆ ಈಗ ಯಾರಿಗಿದೆ? ನಮ್ಮ ಕಲ್ಪನೆ, ನಮ್ಮ ಪ್ರಜ್ಞೆ, ಮನೋಧರ್ಮ, ಸಂವೇದನೆ ಎಲ್ಲ ಜನರೇಟಿಂಗ್ ಯಂತ್ರದಿಂದ ಅನುಬದ್ಧವಾಗಿದೆ. ಇದರಿಂದ ಬಿಡಿಸಿಕೊಂಡು ಸಂವೇದನೆಯ ಮೂಲ ಶಕ್ತಿಯಿಂದ ಆ ಶುದ್ಧ ರವವನ್ನು ಮತ್ತೆ ಆಲಿಸಿದರೆ ಸಂಗೀತವು ತನಗೇ ತಾನೇ ಹೊರಹೊಮ್ಮುತ್ತೆ. ಆದರೆ ಈ ಯುಗದಲ್ಲಿ ಈ ಯಂತ್ರದ ಮೊರೆತದಿಂದ ಪ್ರಭಾವಿತವಾಗದ ಮನುಷ್ಯ ಪ್ರಾಣಿ ಯಾರು? ಜಲಪಾತದ ನಿಜವಾದ ಶುದ್ಧ ರವವನ್ನು ಕೇಳುವ ಶಕ್ತಿ ನನಗಿಲ್ಲ ಎಂದಳು ಅವಳು. ಈ ದಿನ ಮಧ್ಯಾಹ್ನದಿಂದ ನಾನು ಯೋಚಿಸುತ್ತಿದ್ದ ಪ್ರಶ್ನೆಗೆ ಅದೆಷ್ಟು ಸ್ಪಷ್ಟವಾಗಿ ಉತ್ತರ ಹೇಳಿಬಿಟ್ಟಳು. ವಸುವಿನ ಸ್ವಭಾವದಂತೆ ಅವಳ ಆಲೋಚನೆಯೂ ಗಂಭೀರ, ಅವಳ ಮಾತು ನಿಜ. ವಿದ್ಯುತ್ತಿನ ಉತ್ಪಾದನೆಗೂ ಕಲೆಯ ಸೃಷ್ಟಿಗೂ ಪರಸ್ಪರ ಪೂರಕತೆ ಇಲ್ಲ. ಉತ್ಪಾದನೆಯೇ ಬೇರೆ, ಸೃಷ್ಟಿಯೇ ಬೇರೆ ಎಂಬುದು. ಇದು ಜನರೇಟಿಂಗ್ ಸ್ಟೇಷನ್, ಮಹಾತ್ಮ ಗಾಂಧಿ ಜನರೇಟಿಂಗ್ ಸ್ಟೇಷನ್. ಇದಕ್ಕೆ ಗಾಂಧೀಜಿ ಹೆಸರನ್ನೇಕೆ ಇಟ್ಟರು? ಗಾಂಧಿ ಕಲ್ಪಿಸಿಕೊಂಡ ಭಾರತವು ಇದರ ಆಧಾರದಿಂದ ಪುನರುಚಿತವಾಗಬೇಕೆಂದೇ ಎಂದು ನನ್ನ ಮನಸ್ಸು ವಸುವಿನ ಒಳಮಾತಿನ ಒಳ ಹೊರಗುಗಳೆಡೆಗೆ ಹೊರಳಿತು. ಗಾಂಧೀಜಿಯ ಭಾರತದಲ್ಲಿ ವಿದ್ಯುತ್ ಶಕ್ತಿಗೆ ಮುಖ್ಯ ಸ್ಥಾನವಿಲ್ಲದಿದ್ದರೂ ಅಲ್ಲಿ ಕಲೆಯ ಸಂವೇದನೆಗೂ ಮಹತ್ವವಿಲ್ಲ. ಅದು ಕರ್ತವ್ಯ ಬದ್ಧ ಸನ್ಯಾಸಿಗಳ ಭಾರತ. ಅಲ್ಲಿ ದಪ್ಪಕ್ಕಿಯ ಅನ್ನ ಉಂಟು, ಹೊಟ್ಟೆಗೆ ರೊಟ್ಟಿ ಉಂಟು, ಮಕ್ಕಳಿಗೆ ಹಾಲು, ಮೇಲೆ ಒಂದಿಷ್ಟು ಭಜನೆ, ಮೌನ, ಉಪವಾಸ. ಆದರೆ ಹೆಂಗಸರು ನಾರಿ ಸೌಂದರ್ಯವನ್ನು ಕಳೆದುಕೊಂಡು ನರ್ಸುಗಳಂತೆ ದಪ್ಪ ಬಿಳಿಯ ಸಮವಸ್ತ್ರದ ಸೀರೆಗಳನ್ನು ಉಡುತ್ತಾರೆ. ಗಂಡಸರಿಗೂ ಸಮವಸ್ತ್ರದ ಬಿಳಿಯ ದಟ್ಟಿ.
ಎಲ್ಲರೂ ಸ್ವತಃ ಬಟ್ಟೆ ನೇಯುವುದು ಜೀವನದ ಅಗತ್ಯ ಪೂರೈಸುವುದಕ್ಕೆ ಮಾತ್ರ. ಯಂತ್ರದ ಗಿರಣಿಗಳ ಕಲಾಹೀನ ವಸ್ತ್ರಗಳನ್ನು ಬಿಟ್ಟು ಕುಶಲ ನೇಯ್ಗೆಯವರು ಮಾಡಿದ ಸುಂದರ ವಸ್ತ್ರಗಳ ಬಗೆಗೆ ಗಾಂಧೀಜಿಗೆ ಮಹತ್ವವಿಲ್ಲ. ಅವರ ರಾಜ್ಯದಲ್ಲಿ ಸೌಂದರ್ಯದ ಸಂವೇದನೆಯು ಜೀವನವನ್ನು ಆಳಲಾರದು. ಗಾಂಧೀಜಿ ಸತ್ತರು. ಅವರಲ್ಲಿ ಕೊರತೆಯಾಗಿದ್ದ ಸೌಂದರ್ಯಕ ಪ್ರಜ್ಞೆಯು ನೆಹುರುಗಿದೆ. ಆದರೆ ಅವರ ಕನಸಿನ ಭಾರತವು ಏನೆಂಬುದು ನನಗೆ ತಿಳಿಯದು. ನೆಹರು ಮುಂಬೈಗೆ ಬರುತ್ತಾರೆ. ನೊಣಗಳಂತೆ ಚೌಪಾಟಿಯ ಮರಳಿನ ಮೇಲೆ ಮುತ್ತಿಕೊಂಡ ಲಕ್ಷ ಜನರ ಭಾಷೆಯಲ್ಲಿ ಮುಂಬೈಯು ಸುಂದರ ನಗರ ಎಂದು ಭಾಷಣದ ಪ್ರಾರಂಭದಲ್ಲಿ ಹೇಳಿ ಚಪ್ಪಾಳೆ ಗಿಟ್ಟಿಸುತ್ತಾರೆ. ಇದ್ದ ದುಡಿಮೆಯನ್ನೆಲ್ಲ ಪಾಗಡಿಗೆ ಕೊಟ್ಟು ಒಪ್ಪತ್ತು ಊಟ ಮಾಡುವ ಜನಸಾಮಾನ್ಯರು ತಮ್ಮ ನಗರದ ಈ ಹೊಗಳಿಕೆಯಿಂದ ಉಬ್ಬಿ ಹೋಗುತ್ತಾರೆ. ಬಿಲಾಯಿಗೆ ಹೋಗಿ ಪಂಡಿತ್ಜಿಯು ಕಾರ್ಮಿಕರೊಡನೆ ಇಂತಹ 1000 ಬಿಲಾಯಿಗಳು ಭಾರತದಲ್ಲಿ ಹುಟ್ಟಬೇಕು, ಸೋಷಲಿಸಂ ಮಾತ್ರವೇ ಭಾರತಕ್ಕೆ ಮುಕ್ತಿ ಎಂದು ಘೋಷಿಸುತ್ತಾರೆ. ಸಂಗೀತ ಕೇಂದ್ರದಲ್ಲಿ ಭಾಷಣ ಮಾಡುತ್ತಾ ಭಾರತದ 40 ಕೋಟಿ ಕಂಠಗಳು ಒಂದೊಂದು ಕೋಗಿಲೆಯಾಗಬೇಕು ಎನ್ನುತ್ತಾರೆ. ಅಲ್ಲಿಯೂ ಚಪ್ಪಾಳೆ ಸಿಕ್ಕುತ್ತದೆ. ಜನರ ಬಡತನವನ್ನು ಕೇಳಿದರೆ ಪಂಡಿತ್ಜಿ ಕಣ್ಣೀರು ಮುಡಿಯುತ್ತಾರೆ. ಬಿಲಾಯಿ ಜನಗಳು ದಿನವೂ ಸಂಗೀತ ಹಾಡುತ್ತಾರೆಯೇ? ಪಂಡಿತ್ಜಿ ಭಾವುಕರು. ಅವರ ಒಟ್ಟು ಕನಸು ನನಗೆ ಅರ್ಥವಾಗುವುದಿಲ್ಲ. ಶ್ರಾದ್ದದಲ್ಲಿ ದಕ್ಷಿಣೆ ಕೊಟ್ಟಂತೆ ಕೆಲವು ಕಲಾವಿದರಿಗೆ ವರ್ಷಕ್ಕೊಮ್ಮೆ 4-5 ಸಾವಿರ ಕೊಟ್ಟರೆ, ಅಥವಾ ಗಯಾದ ಕೆಲವು ಪಂಡರಿಗೆ ಮಾಸಾಶನ ಅನುಗ್ರಹಿಸಿದರೆ ಕಲೆ ಬೆಳೆದೀತೆ. ಭಾರತದ ಒಳ ಆತ್ಮವನ್ನು ಸಾಕ್ಷಾತ್ಕರಿಸಿಕೊಂಡ ಒಬ್ಬ ವಿಭೂತಿ ಪುರುಷನೇ ನಮಗೆ ಬೇಕು. ಇದು ನನಗೆ ಅರ್ಥವಾಗುವುದಿಲ್ಲ. ನಾನು ರೋಗವನ್ನು ಮಾತ್ರ ಕಂಡಿದ್ದೇನೆ, ಚಿಕಿತ್ಸೆ ಅರಿಯೇ. ಅದೇನು ಅಷ್ಟು ಗಂಭೀರವಾಗಿ ಯೋಚಿಸುತ್ತಿದ್ದೀರಿ? ಪಕ್ಕದಲ್ಲಿ ವಸು ಕೇಳಿದಳು. ನಾನು ಏನು ಹೇಳಲಿಲ್ಲ. ಅವಳ ಹಸ್ತವನ್ನು ನನ್ನ ಅಂಗೈಯಲ್ಲಿ ಹಿಡಿದು ಒಂದು ಸಲ ಮಿದುವಾಗಿ ಹಿಸುಕಿದೆ. ನಾನು ಹೇಳಿದ ಮಾತನ್ನೇ ಯೋಚಿಸುತ್ತಾ ಇದ್ದೀರಾ? ಅವಳೇ ಕೇಳಿದಳು. ಏನೂ ಇಲ್ಲ, ನಡಿ, ಟ್ರಾಲಿ ಹೊರಡುತ್ತೆ ಅಂತ ಕಾಣುತ್ತೆ, ಕೂತು ಮೇಲೆ ಹೋಗೋಣ. ನಾನು ಹೇಳಿದಾಗ ವಿಶ್ವ ಮುಂದೆ ಹೊರಟ. ವಸುವಿನ ಕೈ ನನ್ನ ಕೈಯಲ್ಲೇ ಇತ್ತು. ನಾವು ಹಾಗೆಯೇ ಮುಂದೆ ನಡೆದೆವು. ಪರಸ್ಪರ ಕೈ ಹಿಡಿದಾಗ ಮಾತ್ರವೇ ನಮ್ಮಿಬ್ಬರಲ್ಲಿಯೂ ಶಾಂತಿ ಮೂಡುವುದು. ಅದು ನಮಗಿಬ್ಬರಿಗೂ ಗೊತ್ತಿರುವ ಸಂಗತಿ. ನನ್ನನ್ನು ಮುಂದೆ ನಡೆಸುತ್ತಿದ್ದವಳು ಅವಳೋ, ಅವಳನ್ನು ಮುಂದೆ ನಡೆಸುತ್ತಿದ್ದವನು ನಾನೋ ತಿಳಿಯದು. ವಿಶ್ವ ಮಾತ್ರ ಓಡಿ ಹೋಗಿ ನೆಗೆದು ತಾನೇ ಮೊದಲಿಗನಾಗಿ ಟ್ರಾಲಿಯ ಮೇಲೆ ಕುಳಿತು ಬಿಟ್ಟ. ಭದ್ರಾವತಿಯ ಶ್ರೀದೇವಿಯ ಮನೆಯಲ್ಲಿ 4 ದಿನ, ಎಡತೊರೆಯ ಸುಬ್ಬುವಿನ ಮನೆಯಲ್ಲಿ 3 ದಿನ, ನಮ್ಮೂರು ಅಗ್ರಹಾರದಲ್ಲಿ 2 ದಿನ, ಬೆಂಗಳೂರಿನ ಜಾನಕಿ ಮನೆಯಲ್ಲಿ 2 ದಿನ ಇದ್ದು ನಾವು ಮುಂಬೈಗೆ ಬಂದು ಬಿಟ್ಟೆವು. ಶ್ರೀದೇವಿಗೆ 4 ಮಕ್ಕಳು. ಅವಳ ಯಜಮಾನರು ಕಾಗದದ ಕಾರ್ಖಾನೆಯಲ್ಲಿ ಇದ್ದಾರೆ. ಅವಳ ಮನೆಯಲ್ಲಿ ಇನ್ನೂ 2 ದಿನ ಇರಲು ನನಗೂ ವಸುವಿಗೂ ಆಸೆ ಇತ್ತು. ಆದರೆ ಈ ಕಾಲದಲ್ಲಿ ಯಾರ ಮನಸ್ಥಿತಿ ಹೇಗಿರುತ್ತದೆಯೋ? ಅವಳೇನೋ ತುಂಬಾ ಬಲವಂತ ಮಾಡಿದರೂ ನಾವು ಹೊರಟು ಬಿಟ್ಟೆವು. ನಮ್ಮನ್ನು ಕಳಿಸುವಾಗ ಕಣ್ಣಿನಲ್ಲಿ ನೀರು ತಂದುಕೊಂಡಳು. ಸುಬ್ಬುವೇನೋ ಈಗ ಲಂಚದ ಹಣದಲ್ಲಿ ಅನುಕೂಲಸ್ಥನಾಗಿದ್ದಾನೆ. ಮೈಸೂರಿನಲ್ಲಿ 2 ಮನೆ ಕೊಂಡಿದ್ದಾನಂತೆ. ಮಾವ ಕೊಂಡಿದ್ದ ಮನೆಯೂ ಸೇರಿ ಒಟ್ಟು 250 ರೂಪಾಯಿ ಬಾಡಿಗೆ ಬರುತ್ತದಂತೆ. ಅವನಿಗೆ ಯಾವ ಕೊರತೆ ಇಲ್ಲದಿದ್ದರೂ ಅವನ ಮನೆಯಲ್ಲಿರುವುದು ನಮಗೆ ಹಿತವೆನಿಸಲಿಲ್ಲ. ಬಾಯಿ ತುಂಬ ಮಾತನಾಡಿದರೂ ಅವನ ಹೆಂಡತಿಯು ಸೂಕ್ಷ್ಮವಾಗಿ ಊಟಕ್ಕೆ ಬಡಿಸುತ್ತಿದ್ದನ್ನು ನೋಡಿದರೆ ನನಗೆ ಅಲ್ಲಿಂದ ಹೊರಡಬೇಕು ಎನಿಸುತ್ತಿತ್ತು. ಅತ್ತೆಗೆ ತುಂಬಾ ಕಷ್ಟ. ಕೃತಕತೆ ಮಾಡಿ ಕೈ ತುಂಬ ಊಟಕ್ಕೆ ಇಕ್ಕಿದವರು ಅವರು. ಈ ವಯಸ್ಸಿನಲ್ಲಿ ಯಾವ ದಾನ ಧರ್ಮ ಇಲ್ಲದೆಯೂ ಇರಬೇಕು. ತಾವು ಮಾಡಿದ ಅನ್ನದಾನದಿಂದಿರಬೇಕು. ಮುತ್ತೈದೆಯಾಗಿ ಹಣೆಯಲ್ಲಿ ಕುಂಕುಮವಿರುವಾಗ ಅತ್ತೆ ಎದ್ದು ಕಾಣುವಷ್ಟು ಲಕ್ಷಣವಾಗಿದ್ದರು. ಈಗ ವೈಧವ್ಯದಲ್ಲಿ ಕೆಂಪು ಸೀರೆಯಲ್ಲಿಯೂ ಅವರ ಮುಖದ ಮೇಲೆ ಒಂದು ವಿಧವಾದ ಧಾರ್ಮಿಕ ವರ್ಚಸ್ಸಿದೆ. ನನ್ನನ್ನು ಕಂಡರೆ ಮೊದಲಿಗಿಂತ ಹೆಚ್ಚು ಪ್ರೀತಿ. ಈ ಸಲವೂ ತಾವೇ ಕೈಯಿಂದ ನನ್ನ ತಲೆಗೆ ಎಣ್ಣೆಯೊತ್ತಿ ನೀರು ಹಾಕಿದರು. ವಸುವಿನ ಸಂಗಡ ರಾತ್ರಿಯೆಲ್ಲ ಮಾತನಾಡುತ್ತಿದ್ದರು. ನಾವು ಹೊರಟಾಗ ಹೋಗ್ಬರ್ತೀರಾ ಎಂದು ಕಣ್ಣೀರು ಹಾಕಿದವರು ಅವರೊಬ್ಬರೇ. ಬೆಂಗಳೂರಿನಲ್ಲಿ ಜಾನಕಿಯ ಯಜಮಾನರು ಒಂದು ಗುಜರಾತಿ ಅಂಗಡಿಯಲ್ಲಿ ರೈಟರು. ಇಬ್ಬರು ನಮ್ಮನ್ನು ಚೆನ್ನಾಗಿ ಕಂಡರು. ಜಾನಕಿಗೆ 6 ಜನ ಮಕ್ಕಳು. 16ರ ಅವಳ ಹಿರಿಯ ಮಗಳು ಮದುವೆಗೆ ಬಂದಿದ್ದಾಳೆ. 20 ದಿನ ಮುಂಬೈ ಬಿಟ್ಟದ್ದು ಮನಸ್ಸಿಗೆ ಎಷ್ಟು ಹಗುರ ಎನಿಸಿತೆಯಾದರೂ ತಕ್ಷಣ ದುಡ್ಡಿಗೆ ತೊಂದರೆಯಾಗಿದೆ. ಪ್ರವಾಸದಲ್ಲಿ ರೈಲು ಖರ್ಚು, ಜೋಗದ ಖರ್ಚು, ಹೋದ ಕಡೆ ಮಕ್ಕಳ ಮರಿಗೆ ಏನಾದರೂ ಕೊಡುವುದು, ಅತ್ತೆಗೆ 2 ಸೀರೆ, ಹೀಗೆ ಒಟ್ಟು 350 ರೂಪಾಯಿ ಕರಗಿತು. ಈ 20 ದಿನದಿಂದ ಸಂಪಾದನೆಯೂ ಇಲ್ಲ. ಊರಿನಲ್ಲಿ ಜಮೀನಿನ ಗುತ್ತಿಗೆ 500 ರೂಪಾಯಿ ಸ್ಥಳದಲ್ಲಿಯೇ ವಸೂಲಾಗುತ್ತಿದೆಂದು ನಾನು ನಂಬಿದ್ದೆ. ಈಗ ಹಳ್ಳಿಗಳಲ್ಲೆಲ್ಲ ಸೋಷಲಿಸಂ ಬಂದಿದೆ. ನಾವು ಗೆಯ್ದದ್ದರಲ್ಲಿ ಜಮೀನ್ದಾರಿಗೆ ಏಕೆ ಕೊಡಬೇಕು ಎಂಬುದು ಅವರ ವಾದ. ಗುತ್ತಿಗೆಯ ಕಾಗದವಿದ್ದರೂ ಮುಂಬೈನಲ್ಲಿರುವ ನಾನು ಹೊಳೆನರಸೀಪುರದ ಕೋರ್ಟಿನಲ್ಲಿ ಹೊಡೆದಾಡಲು ಹೋಗಲಾರೆ ಎನ್ನುವುದು ಗುತ್ತಿದಾರನಿಗೂ ಗೊತ್ತು. ನಮ್ಮ ತಂದೆಯ ಹಳೆಯ ಸ್ನೇಹಿತರಾದ ಬೆಟ್ಟೇಗೌಡರು ಚೀಮಾರಿ ಹಾಕಿದ್ದರಿಂದ ಅವನು 100 ರೂಪಾಯಿ ಕೊಟ್ಟ. ಉಳಿದುದನ್ನು ಕಳಿಸುತ್ತಾನೆ ಅಂತ. ಏನ್ ಮಾಡುತ್ತಾನೋ ದೇವರಿಗೆ ಗೊತ್ತು. ಈ ಸಲ ಊರಿನ ಕಡೆಗೆ ಹೋಗಿ ಬಂದ ಮೇಲೆ ನನಗೆ ಜೀವನವೇ ಒಂಟಿ ಎನಿಸುತ್ತಿದೆ. ಇದುವರೆಗೆ ಮುಂಬೈಯಲ್ಲಿ ಇರುವ ತನಕ ಊರ ಕಡೆ ನನ್ನವರು ಇದ್ದಾರೆ ಎಂಬ ಭಾವನೆಯು ಅರಿವಿನ ಹಿನ್ನೆಲೆಯಲ್ಲಿ ಸದಾ ಇರುತ್ತಿತ್ತು. ಆದರೆ ಈ ಸಲ ಹೋದಾಗ ಅವರೆಲ್ಲರೂ ನನ್ನ ಜೀವನದ ನಿಕಟವರ್ತಿಗಳಾಗಿರುವ ಕಾಲ ಆಗಿ ಹೋಯಿತು ಎಂಬ ಕಟು ಸತ್ಯ ಅರ್ಥವಾಯಿತು. ಸುಬ್ಬು ನನ್ನವನಲ್ಲ, ಅವನು ಯಾರವನೂ ಅಲ್ಲ. ಅತ್ತೆಯ ಮನಸ್ಸು ನಮ್ಮ ಮೇಲೆ ಇದ್ದರೂ ಅವರು ನಿಸ್ಸಹಾಯಕರು. ಅವರನ್ನು ನೋಡಲು ಸಹ ನಾವು ಪದೇ ಪದೇ ಹೋಗುವಂತಿಲ್ಲ. ಮುಂಬೈಯಲ್ಲೇ ಇರಿ, ಬನ್ನಿ ಎಂದು ಕರೆದರೂ ಅವರು ಬರುವುದಿಲ್ಲ. ಸಾಯುವ ಕಾಲದಲ್ಲಿ ಅವನು ಎಂಥವನೇ ಆದರೂ ಗಂಡು ಮಗನ ಮನೆಯಲ್ಲಿರುವುದೇ ಧರ್ಮ ಎಂದರು. ಶ್ರೀದೇವಿಗೆ ನಮ್ಮ ಮೇಲೆ ಎಷ್ಟು ಅಂತಃಕರಣವಿದ್ದರೂ ಅವಳು ಬೇರೆ ಸಂಸಾರಕ್ಕೆ ಸೇರಿದವಳು. ಅವಳ ಸಂಸಾರದ ಕಷ್ಟ ಸುಖಗಳು ಅವಳನ್ನು ಮಾಗಿಸಿವೆ. ಬೆಂಗಳೂರಿನಲ್ಲಿ ಜಾನಕಿಯೂ ಅಷ್ಟೇ. ಅಗ್ರಹಾರದಲ್ಲಿ ನಮ್ಮನ್ನು ಪರಸ್ಥಳದವನಂತೆ
ಅಗ್ರಹಾರದಲ್ಲಿ ನಾನು ಪರಸ್ಥಳದವನಂತೆ ಆಗಿದ್ದೇನೆ. ಮುಂಬೈ ಅಂತೂ ನನ್ನ ಸ್ಥಳವೇ ಅಲ್ಲ, ಅದು ಯಾರ ಸ್ಥಳವೂ ಅಲ್ಲ. ಹಾಗೆ ನೋಡಿದರೆ ಅಗ್ರಹಾರ, ಮೈಸೂರು, ಪುಣೆ, ಜಯಪುರ, ಶ್ರೀನಗರ ಮೊದಲಾದವುಗಳನ್ನು ಇದು ಮೊದಲಿನಿಂದ ನಮ್ಮ ಮುತ್ತಾತನ ಕಾಲದಿಂದ ನಮ್ಮ ಊರು ಎಂದು ಹೇಳುವವರು ಇದ್ದಾರೆ. ಆದರೆ ಮುಂಬೈಯನ್ನು ಹಾಗೆ ಕರೆಯುವವರು ಯಾರೂ ಇಲ್ಲ. ಏಕೆಂದರೆ ಅದು ಊರೇ ಅಲ್ಲ. ಅದನ್ನು ನಾನು ನನ್ನದನ್ನಾಗಿ ಭಾವಿಸಿ ಜೀವಿಸಬೇಕು. ಅವಾಸ್ತವತೆಯ ಮೇಲೆ ವಾಸ್ತವದ ಜೀವನವನ್ನು ಕಲ್ಪಿಸಿಕೊಳ್ಳಬೇಕು. ಜೋಗಕ್ಕೆ ಹೋಗಿ ಬಂದ ಮೇಲೆ ನಾನೊಬ್ಬ ನಿರ್ವೀರ್ಯ ಮನುಷ್ಯನೆಂಬ ಭಾವನೆ ಮನಸ್ಸಿನಲ್ಲಿ ಬೆಳೆದಿದೆ. 6-7 ವರ್ಷಗಳ ಹಿಂದೆ ಮಲೆನಾಡಿನ ಎಂತಹ ದೃಶ್ಯವನ್ನಾದರೂ ಬಣ್ಣದಲ್ಲಿ ಲಯಬದ್ಧವಾಗಿ ಸೃಷ್ಟಿಸುತ್ತಿದ್ದ ನಾನು ಈಗ ಆ ಶಕ್ತಿಯನ್ನೇ ಕಳೆದುಕೊಂಡಿದ್ದೇನೆ. ನನ್ನ ಶಕ್ತಿ ಸತ್ತಿಲ್ಲ. ಈ ಪರಿಸ್ಥಿತಿಯಲ್ಲಿ ಅಸಹಾಯಕವಾಗಿದೆ ಎಂಬ ಸಮಾಧಾನ ತಂದುಕೊಳ್ಳಲೆತ್ತಿಸಿದರೂ ಆ ಅಸಹಾಯಕ ಶಕ್ತಿ ಎಂಬ ಮಾತೆ ಪರಸ್ಪರ ವಿರೋಧಿ ಅರ್ಥದಿಂದ ಕೂಡಿರುವುದು ತಕ್ಷಣ ಹೊಳೆಯುತ್ತದೆ. ಶಕ್ತಿಯು ಶಕ್ತಿಯಾಗಿ ಉಳಿದು ಅಸಹಾಯಕವಾಗಿರುವುದು ಹೇಗೆ? ಈ ಕಟು ಸಂಗತಿಯೊಡನೆ ಮತ್ತೊಂದು ಘೋರ ಸತ್ಯವು ನನಗೆ ಜೋಗದಲ್ಲಿ ತಿಳಿದು ಹೋಯಿತು. ನಾನು ಮತ್ತು ವಸು ಅನ್ಯೋನ್ಯವಾಗಿರುವ ಕಾಲ ಆಗಿ ಹೋಯಿತು. ವಿಶ್ವ ಹುಟ್ಟುವ ಮೊದಲೇ ನಾವು ಒಂದು ಜೀವ 2 ದೇಹಗಳಂತೆ ಇನ್ನು ಮುಂದೆಯೂ ಇರಲು ಸಾಧ್ಯವಿಲ್ಲ. ಮುಂಬೈಯಲ್ಲಿ ಸಂಸಾರ ಹೂಡಿದಂದಿನಿಂದಲೇ ನಮ್ಮ ದಾಂಪತ್ಯ ಮುಕ್ತಾಯವಾಯಿತು. ಅವಳು ಅಡಿಗೆ ಮಾಡುತ್ತಾಳೆ, ವಿಶ್ವನನ್ನು ನೋಡಿಕೊಳ್ಳುತ್ತಾಳೆ. ನನಗೆ ಬೇಸರವಾದಾಗ ಅದನ್ನು ಕಳಿಸುತ್ತಾಳೆ. ಆದರೆ ನನ್ನ ಹೆಂಡತಿಯಾಗಿ ಉಳಿದಿಲ್ಲ. ಪ್ರತಿಯಾಗಿ ನಾನು ಸಹ ಅವಳಿಗೆ ಗಂಡನಾಗಿ ಉಳಿದಿಲ್ಲ. ಮುಂಬೈಯಲ್ಲಿ ನಮ್ಮಂಥವರಿಗೆ ಪಾಗಡಿ ತೆರೆಸಿದ ಮನೆ ಸಿಕ್ಕಿದರೂ ದಾಂಪತ್ಯ ಜೀವನದ ಯೋಗವಿಲ್ಲ. ಮತ್ತು ಮುಂಬೈಯ ಹೊರಗೆ ವಾಸಿಸುವ ಭೂಮಿಯೇ ಇಲ್ಲ. ಸ್ಕೂಲಿನಲ್ಲಿ ಓದುವಾಗ ಲೆಕ್ಕದ ಪಿರಿಯಡ್ನಲ್ಲಿ ನಾವು 2+2 4 ಎಂದು ಬರೆಯುತ್ತಿದ್ದಂತೆ ಮುಂಬೈ = ಹಿಂದೂಸ್ತಾನ, ಮುಂಬೈಯಲ್ಲಿ ಜಾಗವಿಲ್ಲ, ಹಿಂದೂಸ್ತಾನದಲ್ಲಿ ಜಾಗವಿಲ್ಲ ಎಂದು ಅರ್ಥದ ಸಮೀಕರಣ ಮಾಡಬಹುದು. ಪ್ರೇಮವೆಂದರೇನು ಎಂಬ ಪ್ರಶ್ನೆಯನ್ನು ಅನೇಕರು ಕೇಳಿದ್ದಾರೆ. ಕೇಳಿದವರಲ್ಲಿ ಬಹುಭಾಗ ಜನರು ತಮಗೆ ತಿಳಿದ ಉತ್ತರ ಹೇಳಿಯೂ ಇದ್ದಾರೆ. ಅಂತಹ ಅನೇಕ ಉತ್ತರಗಳನ್ನು ನಾನು ಕೇಳಿದ್ದೇನೆ, ಓದಿದ್ದೇನೆ. ಅಲೌಕಿಕ, ಸ್ವರ್ಗೀಯ, ಶರೀರಾತೀತ, ಅಮರ ಮೊದಲಾದ ಶಬ್ದಗಳಲ್ಲಿ ಕವಿಗಳು ಹೇಳುವ ಮಾತುಗಳು ಎಷ್ಟು ಅರ್ಥಹೀನವಾದವುಗಳು. ಶರೀರಾತೀತವಾದ ಸ್ತ್ರೀ ಪುರುಷರ ಪ್ರೇಮವೆಂಬುದು ನಿರಾಶರಾದವರು ಮನಸ್ಸಮಾಧಾನಕ್ಕಾಗಿಯೂ ಮಾಡಿಕೊಂಡ ಕಲ್ಪನೆ. ಸ್ತ್ರೀಗಾಗಲಿ ಪುರುಷನಿಗಾಗಲಿ ತನ್ನ ಜೀವನದ ಮೂಲ ಶಕ್ತಿಯು ಸಿದ್ಧಿಸಿ ಮುಂದುವರಿಯಲು ಸಾಧನವಾದ ಬೇರೊಂದು ವ್ಯಕ್ತಿಯೇ ಪ್ರೇಮಿ. ಪ್ರೇಮ ಮಾಡುವುದೆಂದರೆ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು ಎಂಬುದೇ ಈ ಅರ್ಥದಲ್ಲಿ. ಸಂತಾನ ಪಡೆಯುವ ಶಕ್ತಿ ಮುಗಿದ ಮೇಲೆ ಪುತ್ರ ಪುತ್ರಿಯರನ್ನು ನಿಲುವುಗಾಣಿಸಿ ಹಿಂದಿನವರು ಕಾಡಿಗೆ ಹೋಗುತ್ತಿದ್ದರ ಅರ್ಥವೇನು? ಕೊನೆಯ ಅರ್ಥದಲ್ಲಿ ಎಲ್ಲ ಪ್ರೇಮವೂ ಆತ್ಮ ಪ್ರೇಮವೇ. ನನ್ನ ಮೂಲ ಶಕ್ತಿಯು ಸಿದ್ಧಿಸಲು ವಸುವು ಇನ್ನೂ ಸಾಧನವಾಗಲಾರಳು. ಅವಳ ಮೂಲ ಶಕ್ತಿಯನ್ನು ನಾನು ಸಾರ್ಥಕಗೊಳಿಸಲಾರೆ. ಇದರ ಕಾರಣ ಯಾವ ಬಾಹ್ಯ ಸ್ಥಿತಿಯಲ್ಲಿಯೇ ಇರಲಿ, ಇದು ಅಲ್ಲಗಳೆಯಲಾಗದ ಸತ್ಯ. ನಮ್ಮ ಪ್ರೇಮ ಸತ್ತು ಹೋಯಿತು. ಅವಳು ನನ್ನಂತೆ ಯೋಚಿಸದೇ ಇರಬಹುದು. ಅವಳ ಮನಸ್ಸಿನ ಆಳದಲ್ಲಿ ಯಾವ ವಿಚಾರಗಳು ಮಸುಗುತ್ತಿವೆಯೋ ಕಾಣೆ. ನಾನಂತೂ ಅವಳನ್ನು ಮೊದಲಿನಂತೆ ಪ್ರೀತಿಸಲಾರೆ. ನಾನು ಮೊದಲು ಅವಳನ್ನು ಎಷ್ಟು ಚೈತನ್ಯಪೂರ್ಣವಾಗಿ ಪ್ರೀತಿಸುತ್ತಿದ್ದೆ. ಅವಳನ್ನುಳಿದು ಮತ್ತೆ ಯಾರನ್ನೂ ನಾನು ಪ್ರೀತಿಸಲಿಲ್ಲ. ಉಳಿದವರ ಮೇಲೆ ನನಗೆ ಸ್ನೇಹವಿರಬಹುದು, ಅಂತಃಕರಣವಿರಬಹುದು, ಮಮತೆ ಇರಬಹುದು. ಆದರೆ ಯಾರ ಮೇಲೂ ನನ್ನ ಪ್ರೇಮ ಇರಲಿಲ್ಲ. ಮತ್ತೆ ಯಾರಿಂದಲೂ ನನ್ನ ಮೂಲ ಶಕ್ತಿಯು ನನಗೆ ಸಾಕ್ಷಾತ್ಕಾರವಾಗಿರಲಿಲ್ಲ. ಈಗ ಅವಳಲ್ಲಿ ನನ್ನ ಪ್ರೇಮವು ನಷ್ಟವಾಗಿರುವುದನ್ನು ನೆನೆದರೆ ನನಗೆ ನಿಶ್ಶಕ್ತಿಯಿಂದ ಕುಸಿದು ಬೀಳುವಂತೆ ಆಗುತ್ತದೆ. ಮೂರ್ಛೆ ರೋಗ ಬರುವವರು ಇದ್ದಕ್ಕಿದ್ದ ಹಾಗೆಯೇ ನಮ್ಮ ವ್ಯಕ್ತಿತ್ವದ ಸಕಲ ಶಕ್ತಿಯನ್ನು ಕಳೆದುಕೊಂಡು ತತ್ತರಿಸಿ ಬೀದಿಯಲ್ಲಿ ಉರುಳಿಕೊಂಡು ಬಾಯಿಯಿಂದ ನೊರೆನೊರೆಯಾಗಿ ಜೊಲ್ಲು ಸುರಿದು ಅಪಮಾನವನ್ನು ಕಾಣದೆ ಬಿದ್ದಿರುವಂತೆ ಆಗಿದೆ ನನ್ನ ಸ್ಥಿತಿ. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.